ಓಕೆ, ಈಗ ನಾವು ಎಲ್ಲಿಗೆ ನಿಂದಿರಿಸಿದ್ವಿ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಲಾಸ್ಟ್ ಕ್ಲಾಸ್ನಾಗ ನಾವೇನೇನು ಡಿಸ್ಕಸ್ ಮಾಡಿದ್ವಿ? ಟೈಪ್ಸ್ ಆಫ್ ಯೂನಿಟ್ ಸೆಲ್ಸ್ದು ಕ್ಲಾಸಿಫಿಕೇಶನ್. ಅದಕ್ಕಿಂತ ಮೊದಲ ಫೋರ್ತ್ ಕ್ರಿಸ್ಟಲೈನ್ ಸಾಲಿಡ್, ಮೆಟಾಲಿಕ್ ಸಾಲಿಡ್, ಹೌದಿಲ್ಲ? ಮೆಟಾಲಿಕ್ ಸಾಲಿಡ್ ಒಳಗೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಯಾವುವು? ಮೆಟಲ್ ಅಯಾನ್ಸ್. What is the force which holds the metal ions together? Electrostatic force. It can be called electrostatic force, but what is the main thing which holds Na plus NS plus and the metal ions together? Sea of electrons. ನೆನಪರಿದ್ರೇನ್ರಿ ಅಲ್ಲ? ಹಾ, ಮೆಟಾಲಿಕ್ ಸಾಲಿಡ್ ಆತ. ಆಮೇಲೆ ಕ್ರಿಸ್ಟಲ್ ಲಟೈಸ್ ಅಂದ್ರೇನು, ಲಟೈಸ್ ಪಾಯಿಂಟ್ಸ್ ಅಂದ್ರೇನು, ಯೂನಿಟ್ ಸೆಲ್ ಅಂದ್ರೇನು, ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಪ್ಯಾರಾಮೀಟರ್ಸ್ ಆಫ್ ಯೂನಿಟ್ ಸೆಲ್ ಡಿಸ್ಕಸ್ ಮಾಡಿದ್ವಿ. ಹಾ, ಈಗ ಒಂದು ಕ್ಯೂಬ್ನಾಗ 8 ಪಾಯಿಂಟ್ಸ್ ಇರ್ತಾವ. ಪ್ರತಿಯೊಂದು ಪಾಯಿಂಟ್ ಇಸ್ ಅ ಲಟೈಸ್ ಪಾಯಿಂಟ್. ಪ್ರತಿಯೊಂದು ಲಟೈಸ್ ಪಾಯಿಂಟ್ ರೆಪ್ರೆಸೆಂಟ್ಸ್ ಅ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಆಕ್ಚುಲಿ ಇಟ್ ರೆಪ್ರೆಸೆಂಟ್ಸ್ ದ ಸೆಂಟರ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಹಾ, ಆಮೇಲೆ ಅವನ್ನ ಜಾಯಿನ್ ಮಾಡಿದ ಮೇಲೆ ಅದೇನಾಗುತ್ತೆ? ಕ್ರಿಸ್ಟಲ್ ಲಟೈಸ್ ಆಗುತ್ತೆ. ಆಕ್ಚುಲಿ ಜಾಯಿನ್ ಮಾಡಿದ ಮೇಲೆ ಯೂನಿಟ್ ಸೆಲ್ ಆಗುತ್ತೆ. ಅಂತ ಯೂನಿಟ್ ಸೆಲ್ ಹಿಂದ ಮುಂದ ಮೇಲೆ ಕೆಳಗ ರೈಟ್ ಸೈಡ್ ಲೆಫ್ಟ್ ಸೈಡ್ ರಿಪೀಟ್ ಆದಾಗ ಕ್ರಿಸ್ಟಲ್ ಲಟೈಸ್ ಆಗುತ್ತೆ. ಆಮೇಲೆ ರೈಟ್. ಇಷ್ಟೆಲ್ಲ ಡಿಸ್ಕಷನ್ ಆಗಿತ್ತು. ಯೂನಿಟ್ ಸೆಲ್ಸ್ ಅದ ಕ್ಲಾಸಿಫಿಕೇಶನ್ ಮಾಡಿದ್ವಿ. ಪ್ರಿಮಿಟಿವ್ ಯೂನಿಟ್ ಸೆಲ್, ಸೆಂಟರ್ಡ್ ಯೂನಿಟ್ ಸೆಲ್ಸ್. ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂದ್ರೆ ಲಟೈಸ್ ಪಾಯಿಂಟ್ಸ್ ಅಂದ್ರ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ವಿಲ್ ಬಿ ಓನ್ಲಿ ಅಟ್ ದ ಕಾರ್ನರ್ಸ್ of the cube ಅಥವಾ ಯೂನಿಟ್ ಸೆಲ್, ಹೌದಿಲ್ಲ? ಸೆಂಟರ್ಡ್ ಯೂನಿಟ್ ಸೆಲ್ಸ್ ಒಳಗೆ 3 ಟೈಪ್ಸ್. ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್, ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್, ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್. ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂದ್ರೆ it is a unit cell where lattice points or constituent particles are present along with the corners at the center of the body. ಫೇಸ್ ಸೆಂಟರ್ಡ್ ಅಂದ್ರೆ ಕಾರ್ನರ್ಸ್ ನಾಗಂತೂ ಇರಬೇಕು. ಪ್ರತಿಯೊಂದು ಫೇಸ್ ಸೆಂಟರ್ ನಾಗ ಒಂದೊಂದು ಇರಬೇಕು. ಎಂಡ್ ಸೆಂಟರ್ಡ್ ಅಂದ್ರೆ ಅಲಾಂಗ್ ವಿತ್ ದ ಕಾರ್ನರ್ಸ್ ಅ ಪೇರ್ ಆಫ್ ಅಪೋಸಿಟ್ ಫೇಸಸ್. ಒನ್ ಪೇರ್, ಸೆಕೆಂಡ್ ಪೇರ್, ಥರ್ಡ್ ಪೇರ್, ಆಲ್ ದ 3 ಪೇರ್ಸ್. ಎನಿ ಒನ್ ಪೇರ್, ಎನಿ ಒನ್ ಪೇರ್. ಎಲ್ಲಿ ತನ ಆಗಿತ್ತು? ಹಾ, ಈಗ ನಾನು ಎಲ್ಲಾನು ಇವನ್ ಎಕ್ಸ್ಪ್ಲನೇಷನ್ ಅನ್ನ ಕ್ಯೂಬ್ ತಗೊಂಡು ಮಾಡೀನಿ. Depending upon the parameters of unit cell. Parameters of unit cell ಅಂದ್ರೆ A, B, C, alpha, beta, gamma. A, B, C are edge lengths. Alpha, beta, gamma are axial angles. Depending upon these values, there are other 6 unit cells. ಅಥವಾ other 6 crystal lattices. Other 6 unit cells ಅಂದ್ರು ಒಂದ, other 6 crystal lattices ಅಂದ್ರು ಒಂದ. ಯಾಕಂದ್ರೆ ಆ ಯೂನಿಟ್ ಸೆಲ್ ಭಾಳ ರಿಪೀಟ್ ಆದ್ರೆ ಆ ಕ್ರಿಸ್ಟಲ್ ಲಟೈಸ್ ಆಗುತ್ತೆ. ಇನ್ನೊಂದು ಯೂನಿಟ್ ಸೆಲ್ ಅದು ಭಾಳ ಸಲ ರಿಪೀಟ್ ಆಗಿದ್ರೆ ಇನ್ನೊಂದು ಕ್ರಿಸ್ಟಲ್ ಲಟೈಸ್ ಆಗುತ್ತೆ, ಹೌದಿಲ್ಲ? ನಾರ್ಮಲ್ ಅನ್ನ ತಗೊಂಡು, ನಾರ್ಮಲ್ ಅಕ್ಕಿ ತಗೊಂಡು ಅನ್ನ ಮಾಡಿದ್ರೆ ನಾರ್ಮಲ್ ಅನ್ನ ಆಗುತ್ತೆ. ಬಾಸುಮತಿ ಅಕ್ಕಿ ತಗೊಂಡು ಅನ್ನ ಮಾಡಿದ್ರೆ ಬಾಸುಮತಿ ಅನ್ನ ಆಗುತ್ತೆ. ಬಾಸುಮತಿ ಅನ್ನದ ಯೂನಿಟ್ ಸೆಲ್ ಇಸ್ ಬಾಸುಮತಿ ಅಕ್ಕಿ. ನಾರ್ಮಲ್ ಅನ್ನದ ಯೂನಿಟ್ ಸೆಲ್ ಇಸ್ ನಾರ್ಮಲ್ ಅಕ್ಕಿ, ಹೌದಿಲ್ಲ? ಸೊ ಈಗ ನಾವು ಬರೀ ನಾರ್ಮಲ್ ಅಕ್ಕಿ ಮಾತಾಡಿವಿ. ಹಂಗೆ ಇನ್ನೂ 6 ಅದಾವ. ಅವು ಯಾವುವು? ಅವು ಎದ್ರ ಮೇಲೆ ಡಿಪೆಂಡ್ ಆಗ್ತಾವು ಅನ್ನೋದು ನೋಡೋಣ. ಎದ್ರ ಮೇಲೆ ಡಿಪೆಂಡ್ ಆಗ್ತಾವು? ಪ್ಯಾರಾಮೀಟರ್ಸ್ ಆಫ್ ಅ ಯೂನಿಟ್ ಸೆಲ್ ಮೇಲೆ, ಅದ್ರ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗ್ತಾವು. ಸೊ ಪ್ಯಾರಾಮೀಟರ್ಸ್ ಆಫ್ ಅ ಯೂನಿಟ್ ಸೆಲ್ ಎಕ್ಸ್ಪ್ಲೈನ್ ಮಾಡಕ್ಕೆ ನಾವು ಒಂದೇನೋ ಡಯಾಗ್ರಾಮ್ ಹಾಕಿದ್ದೆ. ಹೆಲ್ಪ್ ಮೀ ಟು ಡ್ರಾ ದಟ್ ಡಯಾಗ್ರಾಮ್. ಕ್ಯೂಬ್ ಹಾಕಿದ್ದೆ ಅದಲ್ರಿ? ಹಾ, ಹಾಕ್ತೀನಿ ಕ್ಯೂಬ್ ನಾನು. ಇದನ್ನ ಹಾಕಕ್ಕೆ ಹೆಲ್ಪ್ ಏನು ಬೇಡ. ಪ್ಯಾರಾಮೀಟರ್ಸ್ ಹೇಳ್ರಿ ನೀವು ಯಾವ್ಯಾವ ಅಂತ. ಇದು ಅಲ್ಲಿ ಇದ್ರಾಗ ಕಾಣುತ್ತಲ್ಲ ಕ್ಯಾಮ್ರಾದಾಗ, ಅಂದ್ರೆ ಹಾಂ, ಲೈಟ್ ಹಿಡಿದ ಮೇಲೆ ಬಿದ್ದಿಲ್ಲಲ್ಲ, ರಿಫ್ಲೆಕ್ಟ್ ಆಗಿ ಲಸ್ಟರಸ್ ಆಗಿದೆ ಅಂದ್ರೆ ಇದು. ಹಾಂ, ಓಕೆ. ಈಗ ನಂಗೆ ಹೇಳ್ರಿ, ಎ ಯಾವ್ದಿದ್ರೊಳಗ? ಹೆಂಗೆ ಹೇಳ್ಬೇಕು ನಾವು? ಇದು ಎ, ಹಾಂ, ಇದು ಸಿ, ಇದು ಬಿ, ಇದು ಸಿ. ಹಂಗೆ ನಾ ಇದಕ್ಕೆ ಕೇಳ್ಬೇಕಿತ್ತು ನಿಮಗೆ. ಇದು ಎ ಅನ್ಬೇಕಿತ್ತು, ವಾಪಸ್ ಅಂದಿದ್ರೆ ನೀವು ಬಾರಿ ಎ ಅಂತ. ಆಕ್ಸಿಯಲ್ ಆಂಗಲ್ಸ್ ಅಲ್ಫಾ ಯಾವುದು? ಆಂಗಲ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಈಸ್
alpha. Okay, angle between A and B is gamma. Angle between A and C is beta. These are the parameters of the unit cell where A, B and C are axial distances or edge lengths. Alpha, beta, gamma are axial angles. Depending on those values, we have 7 types of unit cells. 6 andela agleera cube ಬಿಟ್ಟು 6 ಅಂದೆ ಕ್ಯೂಬ್ ಹಿಡಿದ್ರ 6 1 ನೀವು ಹೇಳ್ರಿ ಆಮೇಲೆ 7 ಅಂತ ಹೇಳಿರಿ ಮೊದಲು ಹೇಳ್ರಿ ಎಷ್ಟು ಮಂದಿ ಮಲ್ಕೊಂಡಿರಿ ಓಹೋ ನೀವು 6 ರೂಟಲ್ಲಿ ಬರ್ತಾ ಇದ್ದೀರಾ 7 7 ಹಾ ನಿನ್ ಸಾಕು ಹೇಳು okay okay so first antu cubic unit cell so what are the other 6 ha ಅಲ್ಲಿ ನೋಡಿ ಹೇಳ್ಬೇಡಿ ಹಂಗ ಈಗ ಡಿಸ್ಕಸ್ ಮಾಡೋಣ what are the other 6 ಅಂತಂದು ಹಾ ಓಕೆ ಈಗ 5a ತೆಗೀರಿ ಪೇಜ್ ನಂಬರ್ ನನಗೆ ಹೇಳ್ರಿ ನಾನು ತೆಗಿತೀನಿ 4 5 ಒಳಗೆ 4 ಅಲ್ಲೇ ಒಂದು ಟೇಬಲ್ ಐತಿ ಒಂದನೇದು ಕ್ರಿಸ್ಟಲ್ ಸಿಸ್ಟಮ್ ಆ ಟೇಬಲ್ ಒಳಗೆ ಒಂದನೇ ಕಾಲಮ್ ಕ್ರಿಸ್ಟಲ್ ಸಿಸ್ಟಮ್ ಎರಡನೇದು ಆಕ್ಸಿಯಲ್ ಡಿಸ್ಟೆನ್ಸಸ್ ಆಕ್ಸಿಯಲ್ ಆಂಗಲ್ಸ್ ಪಾಸಿಬಲ್ ಟೈಪ್ಸ್ ಆಫ್ ಯೂನಿಟ್ ಸೆಲ್ಸ್ ಎಕ್ಸಾಂಪಲ್ಸ್ ನೀವು ಏನೇನು ನೆನ್ಪಿಟ್ಕೋಬೇಕಿದಾಗ ಅಂತ ಹೇಳ್ತೀನಿ ನೋಡ್ರಿ ಈಗ ನಾ ಹಿಂಗೆ ಅಂದೆ ಅನ್ಕೋರಿ ಕ್ಯೂಬಿಕ್ ಅಂತ ಅನ್ಕೊಳ್ಳಿ ನಿಮ್ಗೆ A = B = C ಅಂತ ಗೊತ್ತಿರ್ಬೇಕು ಮುಂದೆ ಮಾತಾಡೋಣಂತೆ ನಿಮ್ಗೆ ಏನೇನು ಗೊತ್ತಿರ್ಬೇಕು ಹೇಳತ್ತೀನಿ ನಾನು ಅಂದರೆ ಆಕ್ಸಿಯಲ್ ಡಿಸ್ಟೆನ್ಸ್ ಗೊತ್ತಿರ್ಬೇಕು ಆಕ್ಸಿಯಲ್ ಆಂಗಲ್ ಗೊತ್ತಿರ್ಬೇಕು ಪಾಸಿಬಲ್ ಟೈಪ್ ಆಫ್ ಯೂನಿಟ್ ಸೆಲ್ ನಿಮ್ದು ಏಮು ಭಾಳ ಹೈ ಇತ್ತಂದ್ರೆ ನೆನಪಿಟ್ಕೋರಿ ಅಂದ್ರೆ ನೀಟು JEE ಇಫ್ ಯು ಆರ್ ಗೋಯಿಂಗ್ ಲೆವೆಲ್ ಅಪ್ ನೆನ್ಪಿಟ್ಕೊಡ್ರಿ ಇಲ್ಲ ಬರೀ ನಾವು ಥಿಯರಿ ಅಷ್ಟು ಅಂದ್ರೆ ಅವ್ನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆನ್ಪಿಟ್ಕೊಂಬಿಡ್ರಿ ಹೋಲಿ ರಿಸ್ಕ್ ಯಾಕೆ ಥಿಯರಿ ಒಳಗಂತೂ ಕೇಳಂಗಿಲ್ಲ ಅಂದರೂ ನಾವು ರಿಸ್ಕ್ ತೊಗೊಳಂಗಿಲ್ಲ ಈ ವರ್ಷ ಕೇಳಿಬಿಟ್ರೆ ಸೊ ನಾನು COVID-19 ಬರ್ತಂದು ಗೊತ್ತಿದ್ದಿಲ್ಲ ಬಂತಲ್ಲ ಹಂಗೆ ಎಕ್ಸಾಂಪಲ್ಸ್ ಅಂತೂ ಮಿನಿಮಮ್ 2 ನೆನಪಿಡ್ಬೇಕು ಮಿನಿಮಮ್ 2 ಪ್ರತಿಯೊಂದಕ್ಕೂ ಮಿನಿಮಮ್ 2 ಎಕ್ಸಾಂಪಲ್ಸ್ ಯು ಹ್ಯಾವ್ ಟು ರಿಮೆಂಬರ್ ಶಲ್ ವಿ ಸ್ಟಾರ್ಟ್ ಹಾಂ ಫಸ್ಟ್ ಒನ್ ಈಸ್ ಕ್ಯೂಬಿಕ್ ಆಮೇಲೆ ಓಕೆ ಬಿಫೋರ್ ದ್ಯಾಟ್ ಪೇಜ್ ನಂಬರ್ 5 ಒಳಗೆ ಡೈಗ್ರಾಮ್ಸ್ ಅದಾವ ಡೈಗ್ರಾಮ್ ಕೇಳಂಗಿಲ್ಲ ಚಲೋ ಆತಪ್ಪ ಕ್ಯೂಬ್ ಹಾಕಕ್ಕೆ ನನ್ನಂತವ್ರಿಗೆ ಖುಷಿ ಆಗುತ್ತೆ ಕ್ಯೂಬ್ ಹಾಕಕ್ಕೆ ಒದ್ದಾಡ್ತೀವಿ ನಾವು ಅಲ್ಲಿ ಇನ್ನೇನೋ ಅದಾವು ಚಲೋ ಆತ ಆದರೂ ನಾನು ಈ ಡೈಗ್ರಾಮ್ ಹಾಕ್ತೀನಿ ಸೊ ಅಂಥ ಕೆಲಸ ಯಾಕೆ ಮಾಡಕ್ಕೆ ಹೋಗ್ತೀನಿ ರಫ್ ಡೈಗ್ರಾಮ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ಯಾರಾಮೀಟರ್ಸ್ ಆಫ್ ಯೂನಿಟ್ ಸೆಲ್ ನಾ ರಫ್ ಡೈಗ್ರಾಮ್ ಹಾಕಿರ್ತೀನಿ ನೀವು ತಲೆ ಕೆಡಿಸೋಳೋ ಅವಶ್ಯಕತೆ ಇಲ್ಲ ಇಟ್ ಇಸ್ ಜಸ್ಟ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಾಟ್ ಫಾರ್ ದ ಸೇಕ್ ಆಫ್ ಎಕ್ಸಾಮ್ನಾಗ ಡ್ರಾ ದ ಸ್ಟ್ರಕ್ಚರ್ ಆಫ್ ರೋಂಬೋಹೆಡ್ರಲ್ ಹಿಂಗೆ ಕೇಳಂಗಿಲ್ಲ ಆದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಾ ಇಲ್ಲಿ ರಫ್ ಡೈಗ್ರಾಮ್ ಹಾಕ್ತೀನಿ ಸೊ ಓಕೆ ಶಲ್ ವಿ ಸ್ಟಾರ್ಟ್ ಹಾಂ ಫಸ್ಟ್ ಒನ್ ಕ್ಯೂಬಿಕ್ ಕ್ಯೂಬ್ ಅಂತೂ ಇಲ್ಲಿ ರೆಡಿನ ಐತೆ ವಾಟ್ ಆರ್ ದ ಪ್ಯಾರಾಮೀಟರ್ಸ್ ನೀವು ಹೇಳ್ಕೊಂತ ಹೋಗ್ರಿ ಅಲ್ಲಿ ಆಕ್ಸಿಯಲ್ ಡಿಸ್ಟೆನ್ಸಸ್ ಹೇಳ್ರಿ A = B = C ಹಿಂಗೆ ಅಂದ್ರೆ ಏನು ಆಲ್ ಎಡ್ಜ್ ಲೆಂತ್ಸ್ ಆರ್ ಈಕ್ವಲ್ ಇಫ್ A is 5 centimeters B is also 5 centimeters C is also 5 centimeters ಇಲ್ಲಿ ಸೆಂಟಿಮೀಟರ್ ಕ್ವಶನ್ನ ಬರಂಗಿಲ್ಲ ಮಿಲಿಮೀಟರ್ಸ್ ಅಥವಾ 10⁻⁻20 ಮೀಟರ್ ಇಂಥ ಬರ್ತಾವೆ ಬಿಕಾಸ್ ಸಾಲಿಡ್ನಾಗಿಂದು ಒಂದು ಪಾರ್ಟಿಕಲ್ ಒಳಗಿಂದ ಯೂನಿಟ್ ಸೆಲ್ಸ್ ಅನ್ಕೋತೀವಿ ನಾವು ಸೆಂಟಿಮೀಟರ್ದು ಕ್ವಶನ್ನ ಬರಂಗಿಲ್ಲ ಬಟ್ ನೀ ಯಾಕಂದಿ ಅಂದ್ರೆ ಐ ಜಸ್ಟ್ ವಾಂಟೆಡ್ ಟು ಸೇ A = B = C ಸೊ ಒಂದು ನಂಬರ್ ತೊಗೊಂಡೆ 5 centimeter 5 centimeter 5 centimeter ಇದು 5 ಇದ್ರೆ ಇದು 5 ಇದು 5 ಸೊ A = B = C ನೆಕ್ಸ್ಟ್ ಆಕ್ಸಿಯಲ್ ಆಂಗಲ್ಸ್ alpha = beta = gamma = 90 ಡಿಗ್ರಿ ಅಂದ್ರೆ 3 ಆ್ಯಂಗಲ್ ಈಕ್ವಲ್ ಅದಾವು ಅವು 3 90ಗೆ ಈಕ್ವಲ್ ಅದಾವು ಅಲ್ಫಾ ಎಷ್ಟೈತಿ ಬೀಟಾನು ಅಷ್ಟೇ ಐತಿ ಬೀಟಾ ಎಷ್ಟೈತಿ ಗಾಮಾನು ಅಷ್ಟೇ ಐತಿ ಇವು 3 ಎಷ್ಟು ಅದಾವು 90 ಅದಾವು ಅರ್ಥಾತ್ ಅಂದ್ರೆ ಇದು 90 ಇಲ್ಲಿ ಕಾಣುತ್ತಿಲ್ಲ 90 ಅನ್ಸತ್ತಿಲ್ಲ ಇದು 90 ಇದು 90 ಇನ್ ದ ಕೇಸ್ ಆಫ್ ಅ ಕ್ಯೂಬ್ ಓಕೆ ಪಾಸಿಬಲ್ ನೆಕ್ಸ್ಟ್ ಕಾಲಮ್ ಏನು ಪಾಸಿಬಲ್ ಟೈಪ್ಸ್ ಆಫ್ ಯೂನಿಟ್ ಸೆಲ್ಸ್ ಇದನ್ನ ನಾನು ಹೇಳಿದೆ ಇದನ್ನ ನಾನು ಕ್ಯೂಬಿಗೆ ಒಂದು ಹೇಳ್ತೀನಿ ಆ್ಯಕ್ಚುಲಿ ಇದು ಸಿಲೆಬಸ್ ಸಿಗಿಲ್ಲ ಇದರ ಎಕ್ಸ್ಪ್ಲನೇಷನ್ ಬಟ್
ಕ್ಯೂಬಿಗೆ ಒಂದು ನಿಮ್ಗೆ ಒಂದು ಹಂಗೆ ಐಡಿಯಾ ಬರಲಿ ಅಂತ ಹೇಳ್ತೀನಿ. ಮುಂದಿನೂ ನಾವು ಡಿಸ್ಕಸ್ ಮಾಡಂಗಿಲ್ಲ, ನೀವು ಆದ್ರೆ ನೆನ್ಪಿಟ್ಟು. ಸೊ ಇದನ್ನು ಐ ಟ್ರೈ ಟು ಎಕ್ಸ್ಪ್ಲೈನ್ ಯು. ಯಾವ ಪಾಸಿಬಲ್ ಯೂನಿಟ್ ಸೆಲ್ಸ್ ಅದಾವು? ಪ್ರಿಮಿಟಿವ್ ಅಂದ್ರೆ ಸಿಂಪಲ್, ಹೌದಲ್ಲ? ಹಾಂ, ಇದು ಪಾಸಿಬಲ್. ಮತ್ತು ಇದಕ್ಕೆ ನಾವು BCC ಅಂತೀವಿ ರೀ, ಬಾಡಿ ಸೆಂಟರ್ಡ್ ಕ್ಯೂಬ್. ಕ್ಯೂಬ್ ಬಗ್ಗೆ ಮಾತಾಡ್ತೀವಿಲ್ಲ? ಹಾಂ, BCC. ನೆಕ್ಸ್ಟ್ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಇದಿಲ್ರಿ ಅಲ್ಲೇ, ಅದಕ್ಕೆ FCC. ಇದು ಪಾಸಿಬಲ್, ಇದು ಪಾಸಿಬಲ್, ಇದು ಪಾಸಿಬಲ್. ಯಾವ್ದು ಪಾಸಿಬಲ್ ಇಲ್ಲ? ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ ಪಾಸಿಬಲ್ ಇಲ್ಲ. ನಾವು ಲಾಸ್ಟ್ ಕ್ಲಾಸ್ ಒಳಗೆ ಕ್ಲಾಸಿಫಿಕೇಶನ್ ಆಫ್ ಯೂನಿಟ್ ಸೆಲ್ಸ್ ಒಳಗೆ ಪ್ರಿಮಿಟಿವ್ ಒಂದೇದ್ದು, ಎರಡನೇದ್ದು ಸೆಂಟರ್ಡ್ ಯೂನಿಟ್ ಸೆಲ್ಸ್. ಅದರೊಳಗೆ 3: ಬಾಡಿ ಸೆಂಟರ್ಡ್, ಫೇಸ್ ಸೆಂಟರ್ಡ್, ಎಂಡ್ ಸೆಂಟರ್ಡ್. ಟೋಟಲಿ 4 ಆಗಬೇಕು. ಪ್ರಿಮಿಟಿವ್ ಸೆಂಟರ್ಡ್ 3 ಒಂದು 4, ಆದ್ರೆ ಇಲ್ಲಿ 4ನೇದು ಯಾವ್ದು? ಎಂಡ್ ಸೆಂಟರ್ಡ್ ಕ್ಯೂಬ್ ಒಳಗೆ ಪಾಸಿಬಲ್ ಇಲ್ಲ. ಎದಕ್ಕಿಲ್ಲ ಅಂತ ನಾ ಹೇಳ್ಬೇಕಂದ್ರೆ, ಇಲ್ಲೊಂದು ಸಣ್ಣ ಕ್ಯೂಬ್ ಹಾಕ್ತೀನಿ. ಓಕೆ, ಸೊ ಯಾವ್ಯಾವ ಪಾಸಿಬಲ್? ಸಿಂಪಲ್ ಪಾಸಿಬಲ್, BCC ಪಾಸಿಬಲ್, FCC ಪಾಸಿಬಲ್. ಸೊ ಸಣ್ಣ ಕ್ಯೂಬ್ ಹಾಕೋಣ ಇದರ ಅಂಡರ್ಸ್ಟ್ಯಾಂಡಿಂಗಿಗೆ. ಓಕೆ, ಸಿಂಪಲ್ ಅಂದ್ರೆ ಪ್ರಿಮಿಟಿವ್ ಅಂದ್ರೆ ಪ್ರತಿಯೊಂದು ಕಾರ್ನರ್ನಾಗ ಒಂದೊಂದು ಲಟೈಸ್ ಪಾಯಿಂಟ್ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್, ಅಥವಾ ಲಟೈಸ್ ಪಾಯಿಂಟ್ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅನ್ಬೋದು ನಾನು, ಬಿಕಾಸ್ ಪ್ರತಿಯೊಂದು ಲಟೈಸ್ ಪಾಯಿಂಟ್ ರೆಪ್ರೆಸೆಂಟ್ಸ್ ಅ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ದಿಸ್ ಇಸ್ ಪಾಸಿಬಲ್. ಸೊ ದಿಸ್ ಇಸ್ ಪಾಸಿಬಲ್. BCC is possible. BCC ಅಂದ್ರೆ ಅಲಾಂಗ್ ವಿತ್ ದ 8 ಕಾರ್ನರ್ಸ್ ಒಂದು ಸೆಂಟರ್ ಆಫ್ ದ ಬಾಡಿ ಒಳಗಿರ್ಬೇಕು. ಅಂದ್ರೆ ಈ ಬೋರ್ಡ್ ಇದನ್ನ ಕ್ಯೂಬ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲೇ, ಹೌದಲ್ಲ? ಅಲ್ಲೇ ಹೌದಲ್ಲ? ಹಾ, ಈಗ ಒಂದು ಕ್ಯೂಬ್ ತೊಗೊಂಬಂದಿನ ಅಲ್ಲೇ ಹೇಳ್ತೀನಿ, ಅದನ್ನ ತೊಗೊಂಡಿಗೆ ಮುಂದೆ. ಓಕೆ, ಸೊ ಇದೇನಾಯ್ತು? BCC ಆಯ್ತು. FCC ಪ್ರತಿಯೊಂದು ಫೇಸ್ ಸೆಂಟರ್ನಾಗ ಅಂದ್ರೆ ಈ ಮ್ಯಾಲಿನ ಸೀಲಿಂಗ್, ಫ್ಲೋರ್, ಲೆಫ್ಟ್ ಅನ್ನೋಣ ಅದಕ್ಕೆ ಲೆಫ್ಟ್ ಫೇಸ್, ಲೆಫ್ಟ್ ವಾಲ್, ರೈಟ್ ವಾಲ್, ಫ್ರಂಟ್ ವಾಲ್, ಹೌದಿಲ್ಲ? ಯಾರಿಗೂ ಗ್ರೂಪ ಇಲ್ಲ. ಹಾ, ಬ್ಯಾಕ್ ವಾಲ್ ಅಥವಾ ದ ವಾಲ್ ವಿಚ್ ಹ್ಯಾಸ್ ಅ ಬೋರ್ಡ್. So this is possible? Yes, sir. So simple is possible, BCC is possible, FCC is possible. ECC ಅನ್ನಂಗಿಲ್ಲ ಆ್ಯಕ್ಚುಲಿ ಇದಕ್ಕೆ. ಎಂಡ್ ಸೆಂಟರ್ಡ್ ಕ್ಯೂಬ್ ಎದಕ್ಕೆ ನಾಟ್ ಪಾಸಿಬಲ್ ಅಂದ್ರೆ, ಎಂಡ್ ಸೆಂಟರ್ಡ್ ಅಂದ್ರೆ ಏನು ನೀವು ಹೇಳಿ? ಯಾವುದರ ಒಂದು ಪೇರ್ ಆಫ್ ಅಪೋಸಿಟ್ ಫೇಸಸ್. ನಾ ಸೀಲಿಂಗು ಮತ್ತು ಫ್ಲೋರ್ ಕನ್ಸಿಡರ್ ಮಾಡಿ ಅನ್ಕೋರಿ. ಹಂಗೈತಿ, ಇಲ್ಲಿ ಡಯಾಗ್ರಾಮ್ ಇದೆ. ಹಾಂ, ಇದು ಯೂನಿಟ್ ಸೆಲ್. ಇದ್ರದ್ದು ಕ್ರಿಸ್ಟಲ್ ಲಟೈಸ್ ಇಮ್ಯಾಜಿನ್ ಮಾಡಿ. ಅಂದ್ರೆ ಇದ್ರ ಮೇಲೆ ಒಂದು ಕ್ಯೂಬು, ಇದ್ರ ಬಾಜು ಒಂದು ಕ್ಯೂಬು, ಇದ್ರ ಲೆಫ್ಟ್ ಒಂದು ಕ್ಯೂಬು, ಕೆಳಗೊಂದು ಕ್ಯೂಬು, ಇದ್ರ ಮುಂದೊಂದು ಕ್ಯೂಬು, ಅದ್ರ ಹಿಂದೊಂದು ಕ್ಯೂಬು. ನೀವು ಎಲ್ಲ ಹಿಂಗೆ ಇಟ್ಟಾಗ ಅದು ಫೇಸ್ ಸೆಂಟರ್ಡ್ ಆಗ್ಬಿಡ್ತೈತಿ. ಯಾಕಂದ್ರೆ ಆ ಕ್ಯೂಬ್ದು ಎಂಡ್ ಸೆಂಟರ್ಡ್ ಇಲ್ಲಿ ಹತ್ತು ಬಿಡ್ತೈತಿ ಬಂದು. ಈ ಒಂದು ಕ್ಯೂಬ್ ಐತಿ, ಕ್ಯೂಬ್ ಬಾಜು ಕ್ಯೂಬ್, ಇದ್ರದ್ದು ಇಲ್ಲಿತ್ತು, ಎಂಡ್ ಸೆಂಟರ್ಡೇ ಇತ್ತು. ಈ ಇದ್ರ ಯೂನಿಟ್ಸ್ ಎಲ್ಲದ ಎಂಡ್ ಸೆಂಟರ್ಡ್ ಇಲ್ಲಿ ಬಂದ್ಬಿಡ್ತಂದ್ರೆ, ಈಗ ನಾ ಆ್ಯಕ್ಚುಲಿ ಮನೆಯಾಗಿಂದ ಇನ್ನು ತಂದಿದ್ದೆ, ಇದು ಕ್ಯೂಬ್ ಗತೆ ಕಾಣಲಿಲ್ಲ, ಅದಕ್ಕೆ ಇದನ್ನು ಫಿಸಿಕ್ಸ್ ಲ್ಯಾಬ್ನಾಗಿಂದ ಇಸ್ಕೊಂಬಂದೆ. ಇದನ್ನ ಬಾಜು ಇಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಬಟ್ ಸ್ಟಿಲ್ ಇದೊಂದು ಕ್ಯೂಬ್, ಅದ್ರ ಬಾಜು ಇದು ಇನ್ನೊಂದು ಕ್ಯೂಬ್ ಅನ್ಕೋರಿ. ಈಗ ಫೇಸ್ ಸೆಂಟರ್ಡ್ ಎಂಡ್ ಸೆಂಟರ್ಡ್ ಇಲ್ಲೊಂದು ಬಂದಿತ್ತು ಅನ್ಕೋರಿ. ಹಾಂ, ಈಗ ನಾ ಇಲ್ಲೇ ಹಿಂಗಿಟ್ಬಿಡ್ತೀನಿ. ಹಿಂಗಿಟ್ಟಂದ್ರೆ ಇಲ್ಲಿ ಆಲ್ರೆಡಿ ಒಂದು ಬಂದೈತಿ, ಈಗ ಈ ಕಡೆನೂ ಬರ್ತೈತಿ. ಈ ಕಡೆನೂ ಬಂದಾಗ ಇಲ್ಲಿ ಆ್ಯಕ್ಚುಲಿ ಇದ್ದಿದ್ದೇ ಇಲ್ಲ. ಆದರೆ ಇದ್ರದ್ದು ಆ ಕಡೆ ಕ್ಯೂಬ್ದು ಎಂಡ್ ಸೆಂಟರ್ನ ಹಿಂಗಿಟ್ಟಾಗ ಅದ್ರದ್ದು ಇಲ್ಲೇ ಇರ್ತೈತಿ. ಆದ್ರೆ ಹಿಂಗೆ ಬಂದಿಲ್ಲ ಅಂಟ್ಕೊಂಡಾಗ ಇಲ್ಲಿ ಕಾಣ್ತೈತಿ. ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲೇ ಇಲ್ಲ, ಆದರೂ ಐತಿ.
ಸೊ ಹಂಗೆ ಎಲ್ಲ ಫೇಸ್ಗೂ ಬೆಂಡ್ ಅಂದ್ರೆ ಎಂಡ್ ಸೆಂಟರ್ಡ್ ಅದನ. ನಾವು ಕ್ರಿಸ್ಟಲ್ ಲ್ಯಾಟೈಸ್ ಆಸ್ ಅ ಹೋಲ್ ಮಾತಾಡಕತ್ತೀವಿ. ಕ್ರಿಸ್ಟಲ್ ಲ್ಯಾಟೈಸ್ ಅಂದ್ರೆ ಒಂದೇ ಯೂನಿಟ್ಸ್ ಎಲ್ಲ, ಮೋರ್ ದೆನ್ ಒನ್, ಡೆಫಿನೆಟ್ಲಿ ಮೋರ್ ದೆನ್ ಒನ್. ಸೊ ಇದು ಒಂದು ಯೂನಿಟ್ಸ್ ಅಲ್ಲಿ ಇದ್ದಾಗ ಇದ್ರ ಮ್ಯಾಲ ಒಂದು ಕ್ಯೂಬು, ಕೆಳಗೊಂದು ಕ್ಯೂಬು, ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಎಲ್ಲ ಕಡೆ ಕ್ಯೂಬ್ ಬಂದು ಅಂದ್ರೆ ಅವಾಗ ಅದು ಇಟ್ ಈಸ್ ಆಸ್ ಗುಡ್ ಆಸ್ ಫೇಸ್ ಸೆಂಟರ್ಡ್ ಕ್ಯೂಬ್. ಸೊ ಎಂಡ್ ಸೆಂಟರ್ಡ್ ಕ್ಯೂಬ್ ಈಸ್ ನಾಟ್ ಅ ಪಾಸಿಬಿಲಿಟಿ. ಹೌದಿಲ್ರಿ? ಅದು ಇಟ್ಬಿಡ್ರಿ ಮೇಲೆ. ಹೌದಿಲ್ರಿ? ಸೊ ವಾಟ್ ಆರ್ ದ ಪಾಸಿಬಲ್ ಟೈಪ್ಸ್ ಆಫ್ ಯೂನಿಟ್ ಸೆಲ್ಸ್ ಫಾರ್ ಕ್ಯೂಬಿಕ್? ಪ್ರಿಮಿಟಿವ್ ಅಂದ್ರೆ ಸಿಂಪಲ್. ಹೌದಿಲ್ರಿ? ಬಾಡಿ ಸೆಂಟರ್ಡ್, ಫೇಸ್ ಸೆಂಟರ್ಡ್, ಎಂಡ್ ಸೆಂಟರ್ಡ್ ಆಗಂಗಿಲ್ಲ. ಹಿಂಗೆಲ್ಲದಕ್ಕೂ ನಾವು ಮುಂದೆ ಮಾಡಂಗಿಲ್ಲ. ಇದೊಂದು ಹೇಳಿ ನೀವು. ಈಗ ಎಕ್ಸಾಂಪಲ್ಸ್: ಕಾಪರ್, ಪೊಟ್ಯಾಷಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಜಿಂಕ್ ಬ್ಲೆಂಡ್, ಡೈಮಂಡ್. ಇದ್ರೊಳಗೆ ಅಟ್ಲೀಸ್ಟ್ ಎರಡು ನಿಮ್ಗೆ ಯಾವ ಚಂದ ಅನಿಸ್ತಾವ ನೀವು ನೆನ್ಪಿಟ್ಕೊರಿ. ನಿಮ್ಗೆ ಯಾವ ಈಸಿಲಿ ನೆನಪು ಉಳಿತಾವ ಅವು ನೆನಪಿಟ್ಕೊರಿ, ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಟೆಟ್ರಾಗೋನಲ್ಗೆ ಹೋಗೋಣ ಈಗ. ಹಾಂ, ಟೆಟ್ರಾಗೋನಲ್. ಇಂಥ ಪಟ 7 ಮುಗಿಸಿದ್ವಿ ಅಂದ್ರೆ ಇನ್ನೊಂದು ನಂಗೆ ಇಂಪಾರ್ಟೆಂಟ್ ಹೇಳೋದೈತಿ ಇವತ್ತು. ನೀನು ತೊಗೊಂಬಿಡಪ್ಪ, 8 ಗಂಟೆ ತನಕ ಕುಂದಿರ್ತೀವಿ ಇಲ್ಲೇ. ಊಟಕ್ಕೆ ಹಾಕಸು, ಊಟ ಮಾಡಿ ಮಕ್ಕೊಂಡ್ಬಿಡ್ತೀವಿ ಇಲ್ಲೇ. ಹಾಂ, ಓಕೆ. ಎರಡನೇದು ಯಾವುದು ರೀ? ಹಾಂ, ನೆಕ್ಸ್ಟ್ ಟೆಟ್ರಾಗೋನಲ್ದು ಬಾಜು ಕಾಲಮ್ನಾಗ ಏನೈತಿ? A is equals to B, but B is not equal to C. ಇದರ ಅರ್ಥ ಇದು A B ಈಕ್ವಲ್ ಅದಾವ, ಆದ್ರೆ B ಮತ್ತು C ಈಕ್ವಲ್ ಇಲ್ಲ. ಅಂದ್ರೆ ಏನು C ಈಕ್ವಲ್ ಇಲ್ಲ. A ಮತ್ತು B ಈಕ್ವಲ್ ಅದಾವು, B C ಈಕ್ವಲ್ ಇಲ್ಲ ಅಂದ್ರೆ ಏನು C ಈಕ್ವಲ್ ಇರಂಗಿಲ್ಲ. ಇಬ್ರು 4 ಫೀಟ್ ಅದಾರ, 4 ಫೀಟ್ ಇದ್ದವ, ಒಂದನೇದು 4 ಫೀಟ್ ಇದ್ದವ 7 ಫೀಟ್ ಇಲ್ಲ ಅಂದ್ರೆ ಎರಡನೇದು 4 ಫೀಟ್ ಇದ್ದವ 7 ಫೀಟ್ ಇರಂಗಿಲ್ಲ. ಹಾಂ, ಇದಿಷ್ಟು ಗೊತ್ತಾಗತ್ತೆ ನಮ್ಗೆ. ಸೊ ಇದ್ರ ರಫ್ ಡೈಗ್ರಾಮ್ ಹೆಂಗೆ ಹಾಕೋದು? ಡೈಗ್ರಾಮ್ ಯಾರು ಕೇಳಂಗಿಲ್ಲ ಎಕ್ಸಾಮ್ನಾಗ, ಹಂಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹಾಕೋದು. ಆ ಡೈಗ್ರಾಮ್ ಹಂಗೆ ಬರಲಿಲ್ಲ ಅಂದರೆ ಇಲ್ಲಿ ಬರ್ದ್ಬಿಡೋದು. A is equal to B, B is not equal to C. ಇಲ್ಲಿ ಕಾಣಂಗಿಲ್ಲ ಅಂದ್ಬಿಡೋದು. ನಾ ಅದನ್ನ ಮಾಡ್ಕೊಂಡಿದ್ದೀನಿ. ಇದು ಮೊದಲು ಕ್ಯೂಬ್ ಟೈಪ್ ಮಾಡೋಣ. ಕ್ಯೂಬಲ್ಲಿ ಇದು ಟೆಟ್ರಾಗೋನಲ್. ಇದು ಯಾವ ಗೋನಲ್? ಹಾಂ, ಇದು ಎ. ಏನಿದು ಎ, ಇದು ಎ, ಇದು ಬಿ, ಇದು ಸಿ. ಹೌದಲ್ಲ? ಇದು ಬಿ ಆಗುತ್ತಿಲ್ಲ? ಇದು ಬಿ, ಇದು ರೀ, ಇದು ಬಿ ಅಂದ್ರೆ ಇದು ಬಿ. ಹಾಂ, ಈಗ ಏನು ಹೇಳತ್ತ ನಾವು? ಎ ಇಸ್ ಈಕ್ವಲ್ಸ್ ಟು ಬಿ. ಆ್ಯಕ್ಚುಲಿ ಇಲ್ಲ ಹಂಗೆ ಅನ್ಸೋದು, ಅದ ಹೇಳಿದ್ನಿ ರಫ್ ಡೈಗ್ರಾಮ್ಸ್. ಎ ಇಸ್ ಈಕ್ವಲ್ಸ್ ಟು ಬಿ, ಬಟ್ ಬಿ, ದೀಸ್ ಟು ಆರ್ ನಾಟ್ ಈಕ್ವಲ್ ಟು ಸಿ. 5 ಸೆಂಟಿಮೀಟರ್ 5 ಸೆಂಟಿಮೀಟರ್ 10 ಸೆಂಟಿಮೀಟರ್. ಅದಕ್ಕೆ ಇದನ್ನು ನಾನು ಹಿಂಗೆ ಹಾಕ್ಬೋದು. ನಾ ಹಿಂಗೆ ನಿಂತು ಹಾಕಿದ್ರೆ ಚಂದ ಆಗ್ತದೆ ಸರ್. ನೀವು ಹೆಂಗೆ ನಿಂತು ಹಾಕಿದ್ರೆ ಚಂದ. ಒಂದು ಲೆವೆಲಿಗೆ ಚಂದ ಆತಂటే ಹೇಳಕ್ಕಿಲ್ಲ. A is equals to B, but A and B are not equal to C. ಈಗ ಅನ್ಸುತ್ತೆ ಸ್ವಲ್ಪ 5 ಅಂತ, ಇದು 10 15 ಅನ್ಸುತ್ತ. ಹಾಂ, ಸೊ A is equals to B, B is not equal to C. Coming to the axial angles, alpha is equals to beta is equals to gamma is equals to 90 degree. ಇಲ್ಲಿ is very simple. ಪಟ್ ಅಂತ ಹೇಳ್ರಿ, ಅಲ್ಫಾ ಯಾವುದು? ಅಲ್ಫಾ 90 ಅನ್ಸುತ್ತೆ ಇಲ್ಲಿದ. ಹಾಂ, ಇದು 90, ಇದು 90 ಅನ್ಸ್ತಾವಿಲ್ರಿ ಅವು? ಇದು ನಮ್ಮ 90 ಅನ್ಸೋದು, 90ಗಿಂತ ಜಾಸ್ತಿ ಐತಿ. ಅಲ್ಲಿ ಹೋಗಿ ನಿಂತು ನೋಡ್ರಿ, ಕನ್ಫ್ಯೂಸ್ ಆತಂದ್ರ ಇದನ್ನ ಹಿಂಗೆ ಡಬ್ಬಿ ಓಪನ್ ಮಾಡ್ರಿ, ಅಲ್ಲಿ ಹೋಗಿ ಇಲ್ಲಿ ಒಳಗೆ ನಿಂತು ಆ ವಿಕ್ಸ್ದ ಆಡ್ನಾಗ ವಿರಾಟ್ ಕೊಹ್ಲಿ ಬೈತಿರ್ತಾನ ಮಂದಿ ಅಂದ್ರೆ ಅವ್ರ ಟೀಮಿಗೆ ಎಲ್ಲರಿಗೂ
ಹಾಂ ಇನ್ಸ್ಪೈರ್ ಮಾಡ್ತಿರ್ತಾನೆ ನಾವು ಈಟ ಆಗ್ತಾನಲ್ರಿ ನೀವು ಹಾಗಾಗಿ ಇದ್ರ ಒಳಗೆ ಹೋಗಿ ನಿಂತು ನೋಡಿದ್ರ ಇದು ಹಿಂಗದಾವು ಇದು ಸಿ ಮತ್ತು ಎ ಹಿಂಗದಾವು 90 ಐತಿಲ್ಲ ಕ್ಯಾಮ್ರಾದ ಕಂಡು ಸೊ ಎ ಆಲ್ಫಾ 90 ಆತ ಬೀಟಾ 90 ಗಾಮಾ 90 ಎಲ್ಲ 90 ಹಾಂ alpha is equals to beta is equals to gamma is equals to 90 axial distances a is equals to b b is not equal to c next column allala next column in possible unit cells primitive ಎರಡ ಹಾಂ ಅಂದ್ರೆ ಎಫ್ ಸಿ ಸಿನೂ ಇಲ್ಲ ಇ ಸಿ ಸಿನೂ ಇಲ್ಲ ಆದ್ರೆ ಇಫ್ ಯು ನೆನ್ಪಿಟ್ಕೊಂಡ್ರೆ ಬೆಟರ್ ಇಫ್ ಯು ನಾಟ್ ನೆನ್ಪಿಟ್ಕೊಂಡ್ರೆ ಇಟ್ಸ್ ಓಕೆ ನೆಕ್ಸ್ಟ್ ಕಾಲಮ್ ಎಕ್ಸಾಂಪಲ್ಸ್ ಇದು ನಿಮ್ಮ ಕೆಲಸ ಓದೋದನ್ನಲ್ಲ ಒಮ್ಮೆ SiO2 ಅಂದ್ರೆ ಟಿನ್ ಆಕ್ಸೈಡ್ ವೈಟ್ ಟಿನ್ TiO2 TI for tin ಅಲ್ಲ SN for tin TI ಅಂದ್ರೆ ಟಿಟಾನಿಯಂ ಟೆಲೂರಿಯಂ ಬೇರೆ ನೀವು ಟೆಲೂರಿಯಂ ಅಂತೀರೇನ್ರಿ ಟಿಟಾನಿಯಂ ಅಂದ್ರಿ ಕರೆಕ್ಟ್ ಟಿಟಾನಿಯಂ ಕ್ಯಾಲ್ಸಿಯಂ ಸಲ್ಫೇಟ್ ಹಾಂ ಕಾಸೋಫೋರ್ ಅಂತ ಓಕೆ ಸೊ ಕ್ಯೂಬಿಕ್ ಆಯ್ತು ಟೆಟ್ರಾಗೋನಲ್ ಆಯ್ತು ನೆಕ್ಸ್ಟ್ ಆರ್ಥೋರಾಂಬಿಕ್ ಥರ್ಡ್ ಒನ್ ಆರ್ಥೋರಾಂಬಿಕ್ ಲಕ್ಷ ಕೊಡ್ರಿ ಎ ಈಸ್ ನಾಟ್ ಈಕ್ವಲ್ ಟು ಬಿ ಈಸ್ ನಾಟ್ ಈಕ್ವಲ್ ಟು ಸಿ ಎ ಕ ಬಿ ಕ ಸಿ ಕ ಏನೂ ಸಂಬಂಧ ಇಲ್ಲ ನಾ 5 ಇದ್ರ ನೀ 7 ಇರು ನೀ 7 ಇದ್ರ ನೀ 10 ಇರು ಎ ಬಿ ಸಿ 3 ಈಕ್ವಲ್ ಇಲ್ಲ angles will be same alpha is equals to beta is equals to gamma is equals to 90 possible outcomes primitive body centered face centered end centered yalla okay examples potassium nitrate rhombic sulfur ಆಮೇಲೆ ಮುಂದಕ್ಕೆ ಅದ್ರದ್ದು ಹೆಸರು ಹೇಳ್ಬೇಕು ಪೊಟ್ಯಾಸಿಯಂ ನೈಟ್ರೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬೇರಿಯಂ ಸಲ್ಫೇಟ್ ಅಟ್ಲೀಸ್ಟ್ ಟೂ ಒಂದಿನ ನಾನು ಜಾಸ್ತಿ ಬೇಕಂದ್ರೆ ನಿಮ್ಮ ಇಷ್ಟ ನಿಮಗೆ ಬಿಟ್ಟದ್ದು ಈಗ ನೋಡ್ರಿ ಈಗ ಹೊರಬ್ನ್ಯಾಗ ಹೊಂಟಾವು ನಾನು ನಾಳೆ ಬಂದು ಹಿಂಗೆ ಕೇಳ್ತೀನಿ ನೀವು ಎ ಇಸ್ ನಾಟ್ ಈಕ್ವಲ್ ಟು ಬಿ ಇಸ್ ನಾಟ್ ಈಕ್ವಲ್ ಟು ಸಿ alpha is equals to beta is equals to gamma is equals to 90 ಇದು ಯಾವುದು ಹಾಂ ಪಟ್ ಅಂತ ಅಲ್ಲಿ ನೋಡಿ ಹೇಳಿದ್ರಿ ನೆನ್ಪಿಟ್ಕೊಂಡು ಹೇಳ್ಬೇಕು ಇದನ್ನ ಒಮ್ಮೊಮ್ಮೆ ಇದನ್ನ 1 ಮಾರ್ಕಿಗೆ ಕೇಳ್ತಾರೆ ಪ್ಯಾರಾಮೀಟರ್ಸ್ ಕೊಡ್ತಾರೆ ಇದು ಯಾವುದು ಅಂತ ಕೇಳ್ತಾರೆ ಅಥವಾ ಅದು ಯಾವ ಹೆಸರು ಕೊಟ್ಟು ಪ್ಯಾರಾಮೀಟರ್ಸ್ ಕೇಳ್ತಾರೆ ನೆಕ್ಸ್ಟ್ ಹೆಕ್ಸಾಗೋನಲ್ಗೆ ಹೋಗೋಣ ಈಗ ಹಾಂ ಮೂರನೇದು ರಫ್ ಡಯಾಗ್ರಾಮ್ ಹಾಕ್ಲೇ ಇಲ್ಲ ಮೂರನೇದು ಯಾವುದು ಆರ್ಥೋರಾಂಬಿಕ್ ರಫ್ ಡಯಾಗ್ರಾಮ್ ಹಾಕ್ಲೇ ಇಲ್ಲ ಏನ್ ಚೇಂಜ್ ಹಾಕ್ತೀನಿ ತಡ್ರಿ ಅದನ್ನ ಯಾಕೆ ಬಿಡುದು ಹೆಂಗೂ ಹಾಕೋದು ರಫ್ ಡಯಾಗ್ರಾಮ್ ಕೇಳೋರು ಯಾರು ನಮಗ ನಾವು ಕೇಳ್ತೀವಿ ಮತ್ತೆ ನಿನಗ್ಯಾರು ಕೇಳ್ಬೇಕು ಎಸ್ ಯು ಹ್ಯಾವ್ ಎವ್ರಿ ರೈಟ್ ಟು ಆಸ್ಕ್ ನಮ್ಗೆ ಗೊತ್ತಾಯ್ತು ಈಗ ಆತ್ ನೋಡ್ರಿ ಇದು ಕರೆಕ್ಟ್ ಹಾಂ ಓಕೆ ಇಲ್ಲೊಂದು ಸ್ವಲ್ಪ ಏನು ಹಿಂಗೆ ಲೀಕ್ ಆಗೈತಲ್ರಿ ಇಲ್ಲಿ ನೀರು ಸೊರಾಗತ್ತೆ ಟ್ಯಾಂಕ್ ನಮ್ದು ನಡೀತೈತಿ ಸ್ವಲ್ಪ ಲಕ್ಷ ಕೊಡ್ರಿ ಇಲ್ಲ ಇದು ಎ ಬೇಡ ಆ ಮೆಡಿಟೇಷನ್ ಬೇಡ
ಏನು ಬೇಡ ಅದನ್ನ ಮಾಡ್ತೀವಿ ನಾವು. ಲಕ್ಷ ಕೊಡ್ಬೇಡ್ರಿ, ಲಕ್ಷ ಕೊಡ್ಬೇಡ್ರಿ, ಇವೆಲ್ಲ ಫಾಲ್ತು ಇವು. ಕೊಡ್ತೀರಿ ಇಲ್ಲ? ಕೊಡ್ರಿ, ಮತ್ತೆ ಕೊಡ್ಬೇಡ್ರಿ. ಇದೇನು 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 ಈಗ ನೋಡ್ರಿ, ಚೊಕ್ ಅನಿಸ್ತಾವ. ಎ ಇಸ್ ನಾಟ್ ಈಕ್ವಲ್ ಟು ಬಿ ಇಸ್ ನಾಟ್ ಈಕ್ವಲ್ ಟು ಸಿ ಅನಿಸ್ತಾವ. ಡೈಗ್ರಾಮ್ ಯಾಕೆ ಹಾಕಕತ್ತಿದ್ಯಾರು? ರಫ್ ಡೈಗ್ರಾಮ್ ಅಂದ್ರೆ ಹಂಗನ್ರಿ ನಾವು ಹಾಕೋದು. ಸೊ ಎ ಇಸ್ ನಾಟ್ ಈಕ್ವಲ್ ಟು ಬಿ ಇಸ್ ನಾಟ್ ಈಕ್ವಲ್ ಟು ಸಿ, ಅಲ್ಫಾ ಇಸ್ ಈಕ್ವಲ್ಸ್ ಟು ಬೀಟಾ ಇಸ್ ಈಕ್ವಲ್ಸ್ ಟು ಗಾಮಾ ಇಸ್ ಈಕ್ವಲ್ಸ್ ಟು 90. ಎಲ್ಲ 90 ಅದಾವ ಇಲ್ಲಿ. ಆಯ್ತು. ಫೋರ್ತ್ ಒನ್ ಹೆಕ್ಸಾಗಾನಲ್. ಇದನ್ನ ಯಾಕೆ ಹಿಂಗೆ ಹೆಡ್ಡಿಂಗ್ ಹಾಕಿದಂಗೆ ಹಾಕಿದ್ನಿಲ್ಲ, ಮುಗಿದ್ದು ಯಾವ ಹಾಕೇ ಇಲ್ಲ. ಓಕೆ. ಹೆಕ್ಸಾಗೋನಲ್ ಇದ್ರದ್ದು ರಫ್ ಡೈಗ್ರಾಮ್ ಹಾಕ್ಬಿಡ್ತೀನಿ ದಟ್ ಫಸ್ಟ್. ನೀವು ಇದನ್ನ ಹೇಳ್ರಿ. ಅಲ್ಫಾ ಬೀಟಾ ಇಸ್ ಈಕ್ವಲ್ಸ್ ಟು 90, gamma is equals to 120. ಹೆಕ್ಸಾಗೋನಲ್ ಸ್ಟ್ರಕ್ಚರ್ ಹೆಂಗೆ ಹಾಕೋದು? ಎಂತ ಮಸ್ತ್ ಹಾಕ್ತೀನಿ ನೋಡ್ರಿ ನಾ. ಹೆಂಗೆ ಹಾಕೋದು ಇದು ಅಂದ್ರೆ ಮ್ಯಾಲ ಒಂದು ಹೆಕ್ಸಾಗೋನ್ ಅಲ್ಲ, ಅದು ಇನ್ಸಲ್ಟ್ ಮಾಡಕ್ಕೆ ಏನಾರ ಕಂಟೆಂಟ್ ಬಂದ್ರೆ ಬರಲಿ, ಆಮೇಲೆ ಮಾಡಿರಿ ಅಂತ. ಆಲ್ರೆಡಿ ಬಂದೈತಿ. ಒಳ್ಳೆಪನ ಇದ್ರ ಸಂಬಂಧ ಉಳ್ಕಿದೆಲ್ಲ ಕರೆಕ್ಟ್ ಆಗೈತಲ್ರಿ. ಹೆಕ್ಸಾಗೋನ್ ಆದಂಗೆ ಆಗಿಲ್ಲ ಅದು. ನಾ ಅದ ಹೇಳಿದ್ರಿ, ಸ್ಟ್ರೇಟ್ ನಿಂತ ನಾ ಹೆಂಗೆ ಆಗತ್ತೀನಿ, ಸ್ಟ್ರೇಟ್ ನಿಂತ ಬೇರೆ ಏನು ನಿಂತದ ಕತಿ. ನೀವು ಹಿಂಗೆ ಮಾಡಿ ಟೈಮ್ ವೇಸ್ಟ್ ಮಾಡತ್ತೀರ. ನಮ್ಗೆ ಇಂಪಾರ್ಟೆಂಟ್ ಹೇಳೋದೈತೆ ಏನು. ಈಗ ಕರೆಕ್ಟ್ ಆದ ನೋಡಿ, ಸಮಾಧಾನ ಆತಿಲ್ಲ? ಆತ ಸಣ್ಣ ಆತ. ಏನು ಮಾಡ್ಬೇಕು ಅಂದ್ರೆ ಈ ಹೆಕ್ಸಾಗೋನ್ ಸ್ಟ್ರೇಟ್ ಲೈನ್ಸ್ಲೆ ಕನೆಕ್ಟ್ ಮಾಡ್ಬೇಕು. ಇದನ್ನ ಸ್ವಲ್ಪ ಹಿಂಗೆ ಮಾಡ್ತೀನಿ. ಡಾಟೆಡ್ ರೀ. ಡಾಟೆಡ್ ಯಾಕಂದ್ರೆ ಇದ್ರ ಹಿಂದೆ ಇದು ಜಾಯ್ನ್ ಆಗ್ತಿರುತ್ತ, ಅದ್ರ ಹಿಂದೆ ಅದು ಇರುತ್ತ. ಅಯ್ಯೋ, ಒಂದಿಷ್ಟು ಮಂದಿ ಲಕ್ಷಣ ಇಲ್ಲ, ಒಂದಿಷ್ಟು ಮಂದಿ ನಂಗೆ ಹಸ ಮಾಡ್ಕೊಂಡು ಕುಂತಾರ, ಒಂದಿಷ್ಟು ಮಂದಿ ಏನೋ ಮಾತ್ರ. ನಾ ಏನಾರ ಸಿಟ್ಟ ಆದ್ರೆ ಮತ್ತೆ ಬೇರೆನೇ ಐತೆ ಅದು. ಈಗ ಹೇಳ್ತೀನಿ, ಹಿಂಗೆಲ್ಲ ನಕ್ರೆ ಮತ್ತೆ ಹೊರಗೆ ಕಳಿಸ್ತೀನಿ ನಾನು. ಫಸ್ಟ್ ನಿಮಗೆ ಕಳಿಸ್ತೀನಿ ನಾನು. ಯಾರು ಸೀರಿಯಸ್ ಆಗಿ ತೊಗೊಂಡೇ ಇಲ್ಲ ಛೇ. ಈ ಫುಲ್ ಸೀರಿಯಸ್ ಕ್ಲಾಸ್. ಸ್ವಲ್ಪ ನಕ್ರಿ. ಗೆಟ್ ಔಟ್, ಯು ಗೆಟ್ ಔಟ್. ಹಂಗೆ ನನ್ನಂಗಿಲ್ಲ ರೀ. ಓಕೆ 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 ಇಲ್ಲ ಕೊಡ್ರಿ. ಇದು ಹೆಕ್ಸಾಗೋನಲ್. ಇದು ಎಷ್ಟು ಮಸ್ತ್ ಕಾಣೋದಿಲ್ರಿ. ಮ್ಯಾಲ ಒಂದು ಹೆಕ್ಸಾಗೋನ್, ಕೆಳಗೊಂದು ಹೆಕ್ಸಾಗೋನ್, ಎಲ್ಲ ಸ್ಟ್ರೇಟ್ ಲೈನ್ಲಿ ಕನೆಕ್ಟ್. ಈಗ ನಮ್ಮ ಪ್ಯಾರಾಮೀಟರ್ಸ್ ಕರೆಕ್ಟ್ ಅದಾವಿಲ್ಲ ನೋಡೋಣ. ಇದು ಎ, ಇದು ಬಿ, ಉದ್ ಲೈನ್ ಏನು ಅದಾವಲ್ಲ ಇವೆಲ್ಲ ಸಿ. ಎ ಇಸ್ ಈಕ್ವಲ್ಸ್ ಟು ಬಿ ಅಂದ್ರೆ ಎವ್ರಿ ಸೈಡ್ ಆಫ್ ಅ ಹೆಕ್ಸಾಗೋನ್ ಇಸ್ ಈಕ್ವಲ್. ಇವೆಲ್ಲ ಸೈಡ್ಸ್ ಆಫ್ ಹೆಕ್ಸಾಗೋನ್ ಇದಲ್ಲ, ಇವು ಉದ್ದನ್ ಲೈನ್ ಬಿಟ್ಬಿಟ್ರಿ ನೀವು. ಇದು ಎಷ್ಟೈತಿ, ಇದು ಅಷ್ಟೇ ಐತಿ, ಇದು ಅಷ್ಟೇ ಐತಿ, ಇದು ಅಷ್ಟೇ ಐತಿ ಅನಿಸ್ಲಿಲ್ಲ ಅಂದ್ರೂ ಐತಿ. ಸೊ ಎ ಇಸ್ ಈಕ್ವಲ್ಸ್ ಟು ಬಿ, ಬಟ್ ಬಿ ಈಸ್ ನಾಟ್ ಈಕ್ವಲ್ ಟು ಸಿ. ಸಿ ದೊಡ್ಡದೈತಿಲ್ಲ,
ಸೊ ಏನಾಯ್ತು ಆಕ್ಸಿಯಲ್ ಡಿಸ್ಟೆನ್ಸಸ್ ಆಯ್ತು. ಕಮಿಂಗ್ ಟು ಆಂಗಲ್ಸ್, ಅಲ್ಫಾ ಅಂದ್ರೆ ಆಂಗಲ್ ಬಿಟ್ವೀನ್ ವಾಟ್ ಅಂಡ್ ವಾಟ್? ಬಿ ಅಂಡ್ ಸಿ. ಬಿ ಇದು ಬಿ, ಇದು ಸಿ, ಇದು ಅಲ್ಫಾ, ಇದು ಅಲ್ಫಾ. 90 ಅನ್ಸುತ್ತಿಲ್ರಿ ಅದು? ಹಿಂಗೊಂದು ಸ್ಟ್ರೇಟ್ ಲೈನ್, ಹಿಂಗೊಂದು ಸ್ಟ್ರೇಟ್ ಲೈನ್. ಇದು ನೀವು ಇಮ್ಯಾಜಿನ್ ಮಾಡ್ಕೋಬೇಕಲ್ಲ. ಹಾಂ, ನೆಕ್ಸ್ಟ್ ಯಾವುದು? ಬೀಟಾ. ಬೀಟಾ ಇಸ್ ವಾಟ್ ಅಂಡ್ ವಾಟ್? ಎ ಆ್ಯಂಡ್ ಸಿ ಅಂತೂ ಇಲ್ಲಿ ಚೌಕ್ ನಿಮ್ಗೆ ಗೊತ್ತಾಗುತ್ತೆ. ಆಂಗಲ್ ಬಿಟ್ವೀನ್ ಎ ಆ್ಯಂಡ್ ಸಿ ಈಸ್ 90. ಗಾಮಾ ಅಂದ್ರೆ ಆಂಗಲ್ ಬಿಟ್ವೀನ್ ವಾಟ್ ಆ್ಯಂಡ್ ವಾಟ್? ಹಾಂ, ಎ ಆ್ಯಂಡ್ ಬಿ. ಇಲ್ಲಿ ಲಕ್ಷ ಕೊಡ್ರಿ, ಎ ಮತ್ತು ಬಿ 120 ಅನ್ಸತ್ತಿಲ್ಲ? ಇಷ್ಟ ಎ ಆ್ಯಂಡ್ ಸಿ 90, 100, 110, 120 ಹೌದಿಲ್ಲ? ಎಲ್ಲರಿಗೂ ಅರ್ಥ ಆಗತ್ತಿಲ್ಲ? ಸೊ ಹೆಕ್ಸಾಗೋನಲ್ ಅಂದ್ರೆ ಆಕ್ಸಿಯಲ್ ಡಿಸ್ಟೆನ್ಸಸ್ ಎ ಇಸ್ ಈಕ್ವಲ್ಸ್ ಟು ಬಿ, ಬಿ ಇಸ್ ನಾಟ್ ಈಕ್ವಲ್ ಟು ಸಿ. Angles alpha is equals to beta is equals to 90, gamma is equals to 120. Clear? Yes, sir. Rough diagram. Rough diagram is not looking like a rough diagram. It is looking like a actual diagram. ಸ್ವಲ್ಪ ಉಲ್ಟಾ ಆಗ್ತಿದೆ. My actual diagrams look like rough diagrams. But ಇವತ್ತು ಉಲ್ಟಾ ಆಗಿದೆ. ಇರಲಿ, ಎಷ್ಟಾದು? 4 ಅದು. 5ನೇದು ಯಾವುದು? ಟ್ರೈಗೋನಲ್ ಆರ್ ರೋಂಬೋಹೆಡ್ರಲ್. ಹಾಂ, ಇದ್ರದ್ದು ಓಕೆ. ಹೆಕ್ಸಾಗೋನಲ್ ಎಕ್ಸಾಂಪಲ್ಸ್ ನೋಡಲಿಲ್ಲ ನಾವು. ಪಾಸಿಬಲ್ ಯೂನಿಟ್ಸ್, ಪ್ರಿಮಿಟಿವ್ ಒಂದ ಪಟ್ಟಂದು ಮುಗಿಬೇಕ್ರಿ, ಇದು ಸ್ವಲ್ಪ ಲಕ್ಷ ಕೊಡ್ರಿ. ಎಕ್ಸಾಂಪಲ್ಸ್: ಗ್ರಾಫೈಟ್, ಮ್ಯಾಗ್ನೀಷಿಯಂ, ಜಿಂಕ್ ಆಕ್ಸೈಡ್, ಕ್ಯಾಡ್ಮಿಯಂ ಸಲ್ಫೈಡ್, CdS. Okay, next, trigonal or rhombohedral. A is equals to B is equals to C. Alpha is equals to beta is equals to gamma is not equal to 90. Cubic ಗೆ ಇದಕ್ಕೆ ಡಿಫ್ರೆನ್ಸ್ ಐತೆ ನೋಡ್ರಿ. ಹಿಂಗೆ ನೀವು ಕಂಪೇರ್ ಮಾಡಿ ನೆನ್ಪಿಟ್ಕೋಬಹುದು. ಯಾವುದಿದು? ಟ್ರೈಗೋನಲ್ A is equals to B is equals to C. ಎಲ್ಲ ಎಕ್ಸಿಸ್ಟ್ ಈಕ್ವಲ್. ಆಂಗಲ್ಸಿಗೆ ಬಂದ್ರೆ ಅಲ್ಫಾ ಬೀಟಾ ಗಾಮಾ 3 ಈಕ್ವಲ್ ಅದಾವು. ಅದು 3 90 ಇಲ್ಲ, 3 89 ಇರ್ಬೋದು, 386 ಇರ್ಬೋದು, ಒಟ್ಟು 90 ಇಲ್ಲ. ಸೊ ಹಿಂಗೆ ಕಾಣ್ಬೋದು. ಅದು ರಫ್ ಹಾಕೋದಾದ್ರೆ ಯಾವುದಿದು? ಟ್ರೈಗೋನಲ್ ಆರ್ ರೋಂಬೋಹೆಡ್ರಲ್. ರಫ್ ಡಯಾಗ್ರಾಮ್. ಐ ಆಮ್ ಬ್ಯಾಕ್ ಟು ಡ್ರಾಯಿಂಗ್ ರಫ್ ಡಯಾಗ್ರಾಮ್ಸ್. ಸ್ವಲ್ಪ ಹಿಂಗೆ ಅನ್ಸುತ್ತಂತೆ ಇಲ್ಲ? ಅನ್ಸೋಲ್ದೇನೆ? ಎಲ್ಲ 90 ಇದ್ರೆ ಸ್ಟ್ರೈಟ್ ಲೈನ್ಸ್ ಇರ್ತಾವಿಲ್ಲ, ಸ್ವಲ್ಪ ಹಿಂಗೆ ಕ್ಯೂಬ್ ಹಿಂಗೆ ಇದ್ದಿದ್ದು ಸ್ವಲ್ಪ ಹಿಂಗೆ ಹೊಳ್ಳೈತಿ. ಹಾಂ, ಎದಕ್ಕೆ ಹೊಳ್ಳೈತಿ ಅಂದ್ರೆ ಇವು ಸೇಮ್ ಅದಾವು. ಇದು ಎ, ಇದು ಬಿ, ಸಿ ಎಲ್ಲ ಲೆಂತ್ ಈಕ್ವಲ್ ಅದಾವು. ಆ್ಯಂಗಲ್ಸು ಎಲ್ಲ ತಾವು ಈಕ್ವಲ್ ಅದಾವು, ಆದ್ರೆ 90ಗೆ ಈಕ್ವಲ್ ಇಲ್ಲ. ಹಂಗಿದ್ರೆ ಅದು ಯಾವುದು? ಟ್ರೈಗೋನಲ್ ಆರ್ ರೋಂಬೋಹೆಡ್ರಲ್. ಪಾಸಿಬಲ್ ಯೂನಿಟ್ ಸೆಲ್, ಪ್ರಿಮಿಟಿವ್. ಎಕ್ಸಾಂಪಲ್ಸ್: ಎಲ್ಲರದು ಎನರ್ಜಿ ಕಡಿಮೆ ಆಗತೈತಿ. ಕ್ಯಾಲ್ಸಿಯಂ ಕಾರ್ಬೋನೇಟ್, ಸಿನೆಬಾರ್, ಮರ್ಕ್ಯೂರಿಕ್ ಸಲ್ಫೈಡ್. ಅಲ್ಲೇ CaCO3 ಆಲ್ರೆಡಿ ಒಂದು ಬಂದೈತಿ. ಹಾಂ, ಆರ್ಥೋರೋಂಬಿಕ್ ಒಳಗೆ. ಇಲ್ಲೇನೋ ಕ್ಯಾಲ್ಸೈಟ್ ಅಂತ ಬರ್ದಾರ. ಓಕೆ, ಅದು ಎರಡೂ ಕಡೆ ಬರಬಾರ್ದಲ್ಲ, ಎಲ್ಲರ ಒಂದು ಕಡೆ ಬರಬೇಕು. ಓಕೆ, ನಾನು ಚೆಕ್ ಮಾಡಿ ಹೇಳ್ತೀನಿ. ಪಾಸ್ಕೋ ಒಳಗೆ ಅಥವಾ NCERT ಒಳಗೆ ಚೆಕ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್, ಮೋನೋಕ್ಲಿನಿಕ್. A is not equal to B, B is not equal to C. Orthorhombic type ಇದು. If you compare axial distances, A is not equal to B, B is not equal to C. A B ಗೂ equal ಇಲ್ಲ, B C ಗೂ equal. ಅಂದ್ರೆ 5 7 10 ಇದ್ದಂಗ. Axial angles ಆಲ್ಫಾ ಮತ್ತು ಗಾಮಾ 90 ಅದಾವು, ಬೀಟಾ 90ಗೆ ಈಕ್ವಲ್ ಇಲ್ಲ. ಇದು ಒಂದು ಟೈಪ್ ಸೊಟ್ಟ ಆದ್ರೆ ಅದು ಇನ್ನು ಸ್ವಲ್ಪ ಟೈಪ್ ಸೊಟ್ಟ, ಅದು ಕಡಿಮೆ ಸೊಟ್ಟ. ಬಿಕಾಸ್ 2 90 ಅದಾವು, ಒಂದು 88 ಐತಿ. ಸ್ವಲ್ಪ ಸೊಟ್ಟ ಇರ್ತೈತಿ, ಇದು ಭಾಳ ಸೊಟ್ಟ ಇರ್ತೈತಿ. ಹಾಂ, ಎಕ್ಸಾಂಪಲ್ಸ್, ಸಾರಿ, ಪಾಸಿಬಲ್ ಟೈಪ್ಸ್ ಆಫ್ ಯೂನಿಟ್ ಸೆಲ್ಸ್: ಪ್ರಿಮಿಟಿವ್ ಆ್ಯಂಡ್ ಎಂಡ್ ಸೆಂಟರ್ಡ್, ಎರಡು ಪಾಸಿಬಲ್. ಎಕ್ಸಾಂಪಲ್ಸ್: ಮೋನೋಕ್ಲಿನಿಕ್ ಸಲ್ಫರ್, ಆಮೇಲೆ Na2SO4 .10HO, ಕಾಮ ಅಲ್ಲದು.
Na2SO4 ಡಾಟ್ 10H2O ಅಂದ್ರೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅದು. ಸೋಡಿಯಂ ಸಲ್ಫೇಟ್ ಒಳಗೆ ನೀರು ಐತಂತ ಇಂಥವು ನೋಡಿವಿಲ್ಲ ನಾವು ಮಾಲಿಕ್ಯೂಲ್ಸ್. CaSO4 ಡಾಟ್ 5H2O, Na2SO4 ಡಾಟ್ 10H2O ಅಂದ್ರೆ ಅಷ್ಟು ನೀರಿನ ಮಾಲಿಕ್ಯೂಲ್ಸ್ ಆ ಸಾಲಿಡ್ನಾಗ ಇರುತ್ತಂತ. ಅಂದ್ರೆ ಸರಳಾಗಿ ಹೇಳೋದಾದ್ರೆ ಆ ಸಾಲಿಡ್ ವಾಟರಿ ಇರ್ತೈತಿ, ವಾಟರ್ ಕಂಟೆಂಟ್ ಇರ್ತೈತಿ, ಮಾಯಿಶ್ಚರ್ ಕಂಟೆಂಟ್ ಇರ್ತೈತಿ ಆ ಸಾಲಿಡ್ ಒಳಗೆ. ಅರ್ಥ ಅದ? ಹಾಂ, ಲಾಸ್ಟ್ ಒನ್ ಟ್ರೈಕ್ಲಿನಿಕ್. A is not equal to B is not equal to C, alpha is not equal to beta is not equal to gamma is not equal to 90. ಪ್ರಿಮಿಟಿವ್ ಒಂದ ಮತ್ತು ಇಷ್ಟೆಲ್ಲ ಹೊಲಿಗೆ ಇಟ್ಕೊಂಡ್ರೆ ಪ್ರಿಮಿಟಿವ್ ಒಂದ. ಎನೋ ಬಿನೋ ಸಿನೋ ಒಂದಕ್ಕೊಂದು ಸಂಬಂಧ ಇಲ್ಲ, ಅಲ್ಫಾ ಬೀಟಾ ಗಾಮಾ ಒಂದಕ್ಕೊಂದು ಸಂಬಂಧ ಇಲ್ಲ, ಅವು 90 ಇಲ್ಲ, ಸಂಬಂಧ ಇಲ್ಲ 90 ಇರಂಗಿಲ್ಲ ಅವು. ಅಲ್ಫಾ 80 ಇದ್ರೆ ಬೀಟಾ 70, ಗಾಮಾ 140, ಏನೇನೋ ಒಂದೊಂದು ವ್ಯಾಲ್ಯೂ ಹೆಂಗಾರ ಮಾಡಿದ್ರೆ ಅವಾಗ ಟ್ರೈಕ್ಲಿನಿಕ್ ಆಗುತ್ತೆ. ಅಂದ್ರೆ ಏನು ಮಾಡ್ಬೇಕು, ಸಣ್ಣ ಹುಡುಕರ್ದಪ್ಪಿ ನಿಂಗೆ ಏನೇನು ಬರುತ್ತೆ ಎಲ್ಲ ಗೀಚ್ ಅನ್ಬೇಕು, ಇದ ಟ್ರೈಕ್ಲಿನಿಕ್ ಹಂಗೆ ಅನ್ನಕ್ಕೆ ಬರಂಗಿಲ್ಲ. ಅವ ಅಟ್ಲೀಸ್ಟ್ ABC ಯಾರು ಹಾಕ್ಬೇಕಲ್ಲ. A is not equal to B is not equal to C, alpha is not equal to beta is not equal to gamma is not equal to 90 ಅಂದ್ರೆ ಪೂರ ಸೊಟ್ಟು. ಡೈಗ್ರಾಮ್ ಅಂತೂ ಕೇಳಂಗಿಲ್ಲ, ನಾವು ಸುಳ್ಳು ರಫ್ ಡೈಗ್ರಾಮ್ ಹಾಕೋದು ಬೇಡ. ಎಕ್ಸಾಂಪಲ್ಸ್, ಪಾಸಿಬಲ್ ಯೂನಿಟ್ಸ್ ಪ್ರಿಮಿಟಿವ್ ಒಂದು ಎಕ್ಸಾಂಪಲ್ಸ್. K2Cr2O7 ಅಂದರೆ ಪೊಟ್ಯಾಷಿಯಂ ಡೈಕ್ರೋಮೇಟ್, CuSO4 5H2O, H3BO3 ಅಂದರೆ ಇಫ್ ಐಮ್ ನಾಟ್ ರಾಂಗ್ ಆರ್ಥೋಬೋರಿಕ್ ಆಸಿಡ್ ಇರ್ಬೋದು. ಹಾಂ ಇರಲಿ, CuSO ಅವೆಲ್ಲ ಒಂದು ಮ್ಯಾಲೆ ಬಂದಿತ್ತು ನೋಡ್ರಿ, Na2SO4 ಡಾಟ್ 10H2O, ಅದೇ ಟೈಪ್ ಇಲ್ಲೇ CuSO4 ಡಾಟ್ 5H2O. ಓಕೆ, ಅಲ್ಲಿಗೆ ಎಲ್ಲ 7 ಮುಗಿದ್ವು. ಅರ್ಥಾತ್ ಹಾಂ, ನಿಮಗೆ ಏನೇನು ಬರ್ಬೇಕು ನಾ ಆಗಲೇ ಹೇಳಿದೆ, ಇನ್ನೊಂದು ಪಟ್ಟಂತ ರಿಪೀಟ್ ಮಾಡ್ತೀನಿ. ಆ ಡಿಸ್ಟೆನ್ಸಸ್ ಆ್ಯಂಗಲ್ಸ್ ಹೇಳಿದ್ರೆ ಅದು ಯಾವ ಸಿಸ್ಟಮ್ ಅಂತ ಹೇಳಕ್ಕೆ ಬರ್ಬೇಕು, ಸಿಸ್ಟಮ್ ಯಾವುದು ಅಂತ ಹೇಳಿದ್ರೆ ಡಿಸ್ಟೆನ್ಸಸ್ ಆ್ಯಂಗಲ್ಸ್ ಹೇಳಕ್ಕೆ ಬರ್ಬೇಕು. ಈ ಮಿನಿಮಮ್ 2 ಎಕ್ಸಾಂಪಲ್ ನೆನ್ಪಿಡ್ಬೇಕು. ಓಕೆ, ಹಾಂ, ದಿಸ್ ಈಸ್ ಯುವರ್ ವರ್ಕ್. ಡೈಗ್ರಾಮ್ ಕೇಳಂಗಿಲ್ಲ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ನಾ ಹೆಂಗೆ ರಫ್ ಡೈಗ್ರಾಮ್ ಹಾಕಿದ್ದೆ, ನೀವು ಬೇಕಾದ್ರೆ ಮನೆ ಓದೋ ಮುಂದೆ ಹಂಗೆ ಗೀಚ್ರಿ ಸೈಡಿಗೆ, ಸ್ವಲ್ಪ ಹಂಗೆ ಒಳಗೆ ತಲೆಗೆ ಇನ್ನೂ ಬೆಟರ್ ಹೋಗ್ತೈತೆ. ಓಕೆ, ಹಾಂ, ಇದು ಮುಗಿತಿ ಕತಿ. ನೆಕ್ಸ್ಟ್ ಕತಿ ಚಲೋ ಮಾಡೋಣ. 15 ನಿಮಿಷ ನೆಕ್ಸ್ಟ್ ಇನ್ನೊಂದು ಕತಿ ಮುಗಿಸ್ಬೇಕು. 20-25 ನಿಮಿಷ ಆದರೂ ನೀವೇನು ಕೂಡ್ತೀರಿ, ಭಯಂಗಿಲ್ಲ. ಹಾಂ, ಹೇಳಿವಲ್ಪ ಆಗಲೇ ತೊಗೊಂಡ್ಬಿಡು ನೀನು. ಇಲ್ಲ. ಓಕೆ, ನೆಕ್ಸ್ಟು ಒಂದು ಹೆಡ್ಡಿಂಗ್ ಹಾಕೋರಿ ನಿಮ್ಮ ಬುಕ್ನಾಗ. ನಂಬರ್ ಆಫ್ number of constituent particles in a unit cell. ಏನು ಹೆಡ್ಡಿಂಗ್ ಹಾಕಿದ್ರಿ? ನಂಬರ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇನ್ ಅ ಯೂನಿಟ್ ಸೆಲ್. ಹೆಡ್ಡಿಂಗ್ ಹಾಕಿದ್ರಿ? ಹಾಂ, ಈಗ ನಾ ಇದನ್ನ ಇಲ್ಲಿ ತರಬೇಕು. ಅದಕ್ಕಿಂತ ಮೊದಲು ಒಂದಿಲ್ಲೇ ಟೇಬಲ್ ಹಾಕ್ತೀನಿ. ಈ ಟೇಬಲ್ ತುಂಬಕ್ಕೆ ನಾವು ಎಕ್ಸ್ಪ್ಲನೇಷನ್ ಮಾಡ್ಕೊಂತ ಈ ಟೇಬಲ್ ತುಂಬ್ಕೊಂತ ಈ ಕನ್ಸೆಪ್ಟ್ ಅರ್ಥ ಮಾಡಿಸ್ಕೊಂತ ಹೋಗ್ತೀನಿ. ಟೇಬಲ್ ತುಂಬಕಂದ್ರೆ ಮೊದಲು ಒಂದು ಖಾಲಿ ಟೇಬಲ್ ಹಾಕ್ಬೇಕು.
ಓಕೆ, ಕೆಳಗಿಟ್ರೆ ಅದ್ರ ಕಾಣಲ್ಲ, ನಿಮಗೆ ಕಾಣುತ್ತಲ್ಲ ಎಲ್ಲರಿಗೂ. ಇಲ್ಲಿ ನಾನು ಹಿಂಗೆ ಏನೋ ತೋರಿಸ್ತೀನಿ, ನಿಮ್ಗೆ ಕಾಣುತ್ತಿಲ್ಲ ಎಲ್ಲರಿಗೂ. ಓಕೆ, ಮ್ಯಾಜಿಕ್ ಶೋ ಈಗ. ಓಕೆ, ಈಗ ನಾವು ಏನು ಡಿಸ್ಕಸ್ ಮಾಡಕ್ಕೆ ಹೊಂಟೀವಿ ಇಲ್ಲೇ ಅಂತಂದ್ರೆ, ಈಗ ಪ್ರಿಮಿಟಿವ್ ಯೂನಿಟ್ ಸೆಲ್ ಕ್ಯೂಬ್. ಈಗ ನೋಡ್ರಿ, ಈಗ ಮುಂದಿನ ಡಿಸ್ಕಷನ್ ನಮ್ಮ ಇಡೀ ಚಾಪ್ಟರ್ದು ಕ್ಯೂಬ್ ಬಗ್ಗೆನೇ ಇರುತ್ತೆ. ಇನ್ನು 6 ರೊಂಬೋ ಹೆಡ್ರಲ್ ಆರ್ಥೋರಾಂಬಿಕ್ ಟ್ರೈಗೋನಲ್ ಎಲ್ಲ ಹೋದ್ವಿ. ಅಂದ್ರೆ ಇಷ್ಟ ಅದರ ಆಕ್ಸೆಲ್ ಆ್ಯಂಗಲ್ಸು ಡಿಸ್ಟೆನ್ಸಸ್ ಹೇಳಿಬಿಟ್ರೆ ಅದು ಯಾವುದು ಅಂತ ಹೇಳಕ್ಕೆ ಬರ್ಬೇಕು, ಎಕ್ಸಾಂಪಲ್ಸ್ ಬರ್ಬೇಕು. ಇಷ್ಟ ಮುಂದೆ ಇವು ವಾಪಸ್ ಬರೋಂಗಿಲ್ಲ. ಇಡೀ ಚಾಪ್ಟರ್ನಾಗ ಕ್ಯೂಬ್ ಬಗ್ಗೆ ಮಾತಾಡ್ಕೊಂತ ಹೋಗ್ತೀವಿ ನಾವು. ಓಕೆ, ಸೊ ಈಗ ನಾನು ಕ್ಯೂಬ್ ತೊಗೊಂಡೆ. ಪ್ರಿಮಿಟಿವ್ ಯೂನಿಟ್ ಸೆಲ್ ಆಫ್ ಅ ಕ್ಯೂಬ್ ಅಂದ್ರೆ ಪ್ರತಿಯೊಂದು ಕಾರ್ನರ್ನಾಗ ಒಂದೊಂದು ಲ್ಯಾಟಿಸ್ ಪಾಯಿಂಟ್ ಇರುತ್ತೆ. ಆಮೇಲೆ ರೈಟ್, ಇಫ್ ದಿಸ್ ಇಸ್ ದ ಕ್ಯೂಬ್, ಎವ್ರಿ ಕಾರ್ನರ್ ಆಫ್ ದಿಸ್ ಕ್ಯೂಬ್ ಹ್ಯಾಸ್ ಅ ಲ್ಯಾಟಿಸ್ ಪಾಯಿಂಟ್ಸ್. ಹೌ ಮೆನಿ ಲ್ಯಾಟಿಸ್ ಪಾಯಿಂಟ್ಸ್? 8 ಲ್ಯಾಟಿಸ್ ಪಾಯಿಂಟ್ಸ್. ನೌ ಆನ್ಸರ್ ಮೈ ಕ್ವಶನ್. How many lattice points belong to this unit cell? 8. 1, 2, 3, 4, 5, 6, 7, 8. What was your question? How many lattice points athwa constituent particles belong to this unit cell? The answer was 8. It is absolutely wrong. Yadakka ಬಾಡಿ ಸೆಂಟರ್ಡ್ ಫೇಸ್ ಸೆಂಟರ್ಡ್ ಏನೋ ಹೇಳಿಲ್ರಿ ನಾ, ಪ್ರಿಮಿಟಿವ್ ಅಂತೀನಿ. ಸಿಂಪಲ್ 8. ನನ್ನ ಕ್ವಶನ್ ಇನ್ನೊಮ್ಮೆ ಕೇಳಿ. ಹೌ ಮೆನಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಲ್ಯಾಟಿಸ್ ಪಾಯಿಂಟ್ಸ್ ಬಿಲಾಂಗ್ ಟು ದಿಸ್ ಯೂನಿಟ್ ಸೆಲ್? ಒಂದು ಯಾವುದೋ ಸಾಲಿಡ್ ತಗೊಂಡ್ರೆ ಅದ್ರಾಗ ಒಂದು ಯೂನಿಟ್ ಸೆಲ್ ಇರುತ್ತನ್ರಿ. ಯೂನಿಟ್ ಸೆಲ್ ಬಹಳಷ್ಟು ಸೇರಿ ಒಂದು ಕ್ರಿಸ್ಟಲ್ ಲ್ಯಾಟೈಸ್ ಆಗುತ್ತಾ? ಒಂದು ಲ್ಯಾಟೈಸ್ ಪಾಯಿಂಟ್ ಅದು ಎಲ್ಲೈತಿ ಅನ್ನೋದ್ರ ಮೇಲೆ ಅದು ಎಷ್ಟು ಯೂನಿಟ್ ಸೆಲ್ ಜೋಡಿ ಶೇರ್ ಆಗೈತಿ ಅನ್ನೋದು ಡಿಪೆಂಡ್ ಆಗುತ್ತೆ. ಇವು ಸ್ವಲ್ಪ ಹೆಡಿಂಗ್ ನೋಡ್ರಿ ಕಾಲಮ್ಸ್. ಅದು ಒಂದೇದು ಪೊಸಿಷನ್ ಆಫ್ ದ ಆಟಮ್, ಕಾರ್ನರ್ನಾಗ ಆಯಿತು, ಎಡ್ಜ್ ಸೆಂಟರ್ನಾಗ ಆಯಿತು. ಇದು ಅಡ್ಡ ಬರಾಗತ್ತನ್ರಿ. ಇವು ವಿಡಿಯೋದಾಗ ಆಗೈತಿ. ಎಡ್ಜ್ ಸೆಂಟರ್ನಾಗ ಆಯಿತು, ಏನು ಆಟಮು ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಕಾರ್ನರ್ನಾಗ ಆಯಿತು. ಎಡ್ಜ್ ಅಂದ್ರೆ ಇದು ಎ ಅನ್ಕೋರಿ ಸದ್ಯ, ಏಜ್ ಸೆಂಟರ್ ಅಲ್ಲೈತು. ಏನು ಫೇಸ್ ಸೆಂಟರ್ನಾಗ ಆಯಿತು, ಏನು ಬಾಡಿ ಸೆಂಟರ್ನಾಗ ಆಯಿತು ಅನ್ನೋದ್ರ ಮೇಲೆ ನಂಬರ್ ಆಫ್ ಯೂನಿಟ್ ಸೆಲ್ಸ್ ವಿತ್ ವಿಚ್ ಇಟ್ ಈಸ್ ಶೇರ್ಡ್, ಎಷ್ಟು ಯೂನಿಟ್ ಸೆಲ್ ಜೋಡಿ ಅದು ಶೇರ್ ಮಾಡ್ಕೊಂತೈತಿ ಅನ್ನೋದು ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ 1 ಯೂನಿಟ್ ಸೆಲ್. ಅರ್ಥ ಆಗತ್ತೇನ್ರಿ? ಈಗ ಇಲ್ಲಿ ನೋಡ್ರಿ, ಇದನ್ನ ಭಾಳ ಸಣ್ಣದಾಗುತ್ತಲ್ಲ, ಇದನ್ನ ಒಂದು ಆಟಮ್ ಅನ್ಕೊಂಡ್ರೆ ಇದು ಬೇಡ. ನಾ ಇದನ್ನ ಒಂದು ಆಟಮ್ ಅನ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಲಿ ಅಂತ, ಎಲ್ಲರಿಗೂ ಕಾಣಲಿ ಅಂತ. ಇದು ಒಂದು ಕಾರ್ನರ್ ಆಫ್ ಅ ಕ್ಯೂಬ್, ಇದು ಎಲ್ಲರಿಗೂ ಕಾಣುತ್ತೆ. ಹಾಂ, ಅಲ್ಲಿದ್ದವ್ರಿಗೂ ಕಾಣುತ್ತೆ, ಅಂದ್ರೆ ಅಲ್ಲಿಂದ ನೋಡೋರ್ಗು. ಒನ್ಸ್ ಯು ಆರ್ ವಾಚಿಂಗ್ ಇಟ್ ಆನ್ ಯುವರ್ ಫೋನ್ ಕಾಣುತ್ತೆ. ಹಾಂ, ಇದು ಒಂದು ಆಟಮ್. ಈಗ ಸದ್ಯ ಏನು ಅನ್ಕೊಳ್ಳೋಣ್ರಿ, ನಮ್ಮ ಲ್ಯಾಟೈಸ್ ಸಿಸ್ಟಮ್ ಕ್ಯೂಬು, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆಟಮ್ ಇರ್ಬೋದು, ಅಯಾನ್ ಇರ್ಬೋದು, ಮಾಲಿಕ್ಯೂಲ್ ಇರ್ಬೋದಿಲ್ಲ, ಆಟಮ್ ಅನ್ಕೊಳ್ಳೋ. ಇದು ಒಂದು ಆಟಮ್, ಇದು ಒಂದು ಯೂನಿಟ್ ಸೆಲ್. ಇದು ಎಲ್ಲೈತಿ? ಫಸ್ಟ್ ಕಾರ್ನರ್ನಾಗ ಇಲ್ಲೈತಿ. ಈಗ ಇದು ಬಿಲಾಂಗ್ಸ್ ಟು 1 ಯೂನಿಟ್ ಸೆಲ್ಲ. ಈಗ ಲಕ್ಷ ಕೊಡ್ರಿ,
ಈಗ ಒಂದು ಆಟಮ್ ಒಂದು ಕಾರ್ನರ್ನಾಗ, ಇದು ಪೂರ ಇದ್ರದಾನ ಹಿಂಗಿದ್ರೆ ಇದ್ರದ್ದು ಇಲ್ಲೇ ಐತಿ, ಕಾರ್ನರ್ನಾಗ ಐತಿ. ಸೊ ಇದ್ರದ್ದು ಒಂದನೋ ಏನು ಇದ್ರ ಜೋಡಿ ಇನ್ನೊಂದಿಷ್ಟು ಯೂನಿಟ್ ಸೆಲ್ ಇದನ್ನ ಶೇರ್ ಮಾಡ್ಕೊತಾವು, ಇನ್ನೊಂದಿಷ್ಟು ಯೂನಿಟ್ ಸೆಲ್ ಶೇರ್ ಮಾಡ್ಕೊತಾವು. ಎಷ್ಟು ಯೂನಿಟ್ ಸೆಲ್ ಶೇರ್ ಮಾಡ್ಕೊತಾವು ಅಂತ ನಾವು ಅರ್ಥ ಆಗ್ಬೇಕಂದ್ರೆ ನೀವು ಏನು ಮಾಡ್ಬೇಕಂದ್ರೆ, ನಾ ಇಲ್ಲ ಹಿಡಿತೀನಿ, ನೀವು ಏನೋ ಒಂದು ಹೇಳ್ತೀನಿ, ಅದು ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಏನಂದ್ರೆ ಇದನ್ನು ನಾನು ಕಾರ್ನರ್ನಾಗ ಇಟ್ಟೀನಿ. ಈಗ ಇದು ನೀವು ಏನು ಇಮ್ಯಾಜಿನ್ ಮಾಡ್ಕೋಬೇಕಂದ್ರೆ, ಆ ಕಡೆಯಿಂದ ನೋಡಿದಾಗ ಇದು ಪೂರ ಕಾಣಬಾರ್ದು. ನಮ್ಮದು ಇದು ಗುಳ್ಗಿ ಡಬ್ಬಿ ಆಟಮ್ ಕಾಣಬಾರ್ದು ಅಂದ್ರೆ ಇನ್ನೂ ಇಂಥವು ಎಷ್ಟು ಬೇಕು ಇಮ್ಯಾಜಿನ್ ಮಾಡಿರಿ. ಲಕ್ಷ ಕೊಡ್ರಿ ಒಂದು ಸ್ವಲ್ಪ. ಇಲ್ಲಿದು ನಾ ತೆಗಿತೀನಿ, ನೀವು ತೆಗಿಬೇಡ್ರಿ ನಿಮ್ಮ ಮನಸ್ಸಿನಾಗಿಂದ, ನಿಮ್ಮ ಇಮ್ಯಾಜಿನೇಷನ್ನಾಗಿಂದ. ಇಷ್ಟು ಕವರ್ ಆಗೈತಿ, ಈಗ ಇಷ್ಟು ಕವರ್ ಆಗೈತಿ, ಪೂರ ಕವರ್ ಆಗ್ಬೇಕು. ಆ ಕಡೆಯಿಂದ ನೋಡಿದಾಗ ಏನೂ ಕಾಣಬಾರ್ದು. ಈಗ ಇದನ್ನು ಇಂಥದ್ದು ಒಂದು ಇಲ್ಲಿ ಇಟ್ಟಂದ್ರೆ ಇಷ್ಟು ಕವರ್ ಆಯ್ತು, ಹೌದಿಲ್ಲ? ಸೊ 1 2 3, ಇದ್ರ ಮುಂದೆ 3, ಇದ್ರ ಮುಂದೆ 4, ಹಿಂಗೆ 4 ಇಟ್ರೆ ಇದ್ರದ್ದು ಲೋವರ್ ಹಾಫ್ ಕವರ್ ಆಯ್ತು. ಈಗ ಇಮ್ಯಾಜಿನ್ ಮಾಡ್ಕೊಳತ್ತೀರಿ ಎಲ್ಲರೂ. ಇಲ್ಲೇನ ಹಿಂಗೆ ಹಿಡ್ದೀನಿ, ಈಗ ಇಲ್ಲಿ ಹಿಡ್ದೀನಿ, ಇದು ಪೂರ ಮುಚ್ಚಬೇಕು, ಆ ಕಡೆಯಿಂದ ಏನೂ ಕಾಣಬಾರ್ದು. ಅಂದ್ರೆ ಈಗ ಒಂದಕ್ಕೆ ಅಂದರೆ ಎಲ್ಲ ಕಾಣತೈತಿ, ಇಷ್ಟ ಕವರ್ ಆಗೈತಿ ಒಳಗೆ. ಎಷ್ಟು ಕವರ್ ಆಗೈತಿ ಕಾಣತೈತಿ? ಇಟ ಒಂದಕ್ಕೆ. ಈಗ ಅಂಥದ್ದು ಇನ್ನೊಂದು ಇಲ್ಲಿ ಇಟ್ರೆ ಇಷ್ಟು ಹೋತಿಲ್ಲ. ಅಂಥವ 1 2 3 4 ಇಟ್ರೆ ಲೋವರ್ ಹಾಫ್ ಹೋತಿಲ್ಲ? ಅರ್ಥ ಆಗತೈತಿಲ್ಲ? ಸೊ ಇಲ್ಲೇ ಇಟ್ಟಾಗ 1 2 3 4 ಹಿಂಗೆ 4 ಇಟ್ರೆ ಇದು ಪೂರ ಅಂದ್ರೆ ಅದ್ರ ಜೋಡಿ ಇಷ್ಟು ಯಾಕಂದ್ರೆ ಇದು ಹಿಂಗೆ ನಿಂತಿರಂಗಿಲ್ಲ, ಹಿಂಗೆ ಒಳಗೆ ಹೋಗುತ್ತೆ ಸ್ವಲ್ಪ. ಈಗ ಇದು ಹೆಂಗೆ, ಇದನ್ನು ನಿಂಬೆಹಣ್ಣು ಅನ್ಕೋರಿ, ಇದು ಚೂಪ್ ಐತೆ ಅನ್ಕೋರಿ, ಇದು ಸ್ವಲ್ಪ ನಿಂಬೆಹಣ್ಣು ಹಿಂಗೆ ಒಳಗೆ ದುಗ್ಸಿರು ಸ್ವಲ್ಪ ಒಳಗೆ ಹೋಗುತ್ತಿಲ್ಲ. ಹಂಗೆ ಹೋದಾಗ 1 ಇಲ್ಲೇ 2 3 4 ಇಟ್ರೆ ಲೋವರ್ ಹಾಫ್ ಕವರ್ ಆತು. ಅಂದ್ರೆ ಇದ್ರದ್ದು ಅರ್ಧ ಕವರ್ ಆತು. ನಂಗೆ ಇದು ಪೂರ ಮುಚ್ಚಬೇಕು ಅಂದ್ರೆ ಅಂಥವು 4 ಮೇಲೆ 1 2 3 4 ಮೇಲೆ 4 ಕೆಳಗೆ. ಅಂದ್ರೆ ಇದು ಎಷ್ಟು ಯೂನಿಟ್ ಸೆಲ್ ನಡು ಶೇರ್ ಆಗೈತಿ? 8 ಯೂನಿಟ್ ಸೆಲ್ಸ್. ಅರ್ಥ ಆತಿಲ್ರಿ? ಪೆನ್ನೆಲ್ಲಿ ಹೋದು ನಾನು? ಹೆಂಗೂ ಆಗೈತಿ. ಸೊ ನಂಬರ್ ಆಫ್ ಯೂನಿಟ್ ಸೆಲ್ಸ್ ವಿತ್ ವಿಚ್ ಶೇರ್ಡ್ 8. ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ 1 ಯೂನಿಟ್ ಸೆಲ್ 1/8. 1 ಆಟಮ್ 1 ಯೂನಿಟ್ ಸೆಲ್ ಇಷ್ಟ ಕವರ್ ಆಗೈತಿ. ಇದು ಪೂರ ಕಾರ್ನರ್ನಾಗ ಐತಿ, ಇದು ಕಾರ್ನರ್ ಹೋದಿಲ್ಲ. ಕಾರ್ನರ್ನಾಗಿದ್ದಾಗ 1 ಯೂನಿಟ್ ಸೆಲ್ ಬರೀ ಇಷ್ಟ ಕವರ್ ಆಗೈತಿ. ಈಗ ಇದು ಪೂರ ಕವರ್ ಆಗಬೇಕು ಅಂದ್ರೆ 1 2 3 ನೋಡ್ರಿ, ಅಲ್ಲಿ ಎಷ್ಟು ಕವರ್ ಹಾಕೊಂಡು ಹೊಂಟೈತಿ ತೋರಿಸಿ ನೋಡ್ರಿ. ನಾಳೆ ಈಗ ಹೇಳಿ ಗೊತ್ತಾಗುತ್ತೆ ನೋಡ್ರಿ. ಒಂದು ಇಟ್ಟಾಗ ಇಷ್ಟ ಕವರ್ ಆಗೈತೆ. 2 ಹಿಂಗೆ ಇಡ್ಬೇಕು, ನನ್ನ ಕೈ ಅಡ್ಡ ಬರುತ್ತೆ. ಈಗಿಲ್ಲ ಏನು ಮಾಡೋಕ್ಕೆ ಬರೋಂಗಿಲ್ಲ, ನನ್ನ ಕೈ ಕಡೆಯಾಗ ಬರೋಂಗಿಲ್ಲ. 3 4 ಈಗ ಅವು 4 ಇಲ್ಲದಾವ. 1 2 3 4 ಅಂದ್ರೆ ಲೋವರ್ ಆಫ್ ಆತ. ಅಂಥವ ಇಲ್ಲ 1 ಇಲ್ಲ 1 2 ಅಂದ್ರೆ ಇಷ್ಟು ಕವರ್ ಆಗಿರ್ತೈತಿ. 3 4 ಮೇಲೆ 4 ಕೆಳಗೆ 4 8. ಹಂಗೆ 8ನ್ನ ಇಲ್ಲಿ ಇಟ್ರೆ ಇದು ಒಟ್ಟ ಕಾಣಂಗಿಲ್ಲ. ಅಂದ್ರೆ ದಿಸ್ ಇಸ್ ಶೇರ್ಡ್ ಬೈ 8 ಯೂನಿಟ್ ಸೆಲ್ಸ್. ಅಂದ್ರೆ ಒಂದಕ್ಕೆ ಎಷ್ಟು ಬಂತು? This is shared by 8 people. This is an apple. Apple is shared by 8 people. ಒಬ್ಬರಿಗೆ ಎಷ್ಟು ಆಪಲ್ ಬಂತು? 1/8 ಬಂತು. ಸೊ ಇದು 1/8. ನಾ ಇನ್ನೊಮ್ಮೆ ಕೇಳಿದ ಕ್ವಶನ್ ಕೇಳ್ತೀನಿ, ಈಗಾಗಲೇ ಕೇಳಿದ್ದು. ದೇರ್ ಆರ್ 8 ಕಾರ್ನರ್ಸ್
8 ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಒಂದು ಆಟಮ್ನ ತೊಗೊಂಡ್ರೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ನ ತೊಗೊಂಡ್ರೆ ಹೌ ಮೆನಿ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಬಿಲಾಂಗ್ ಟು ದಿಸ್ ಯೂನಿಟ್ ಸೆಲ್? 8. ಒಂದು ಆಟಮ್ ತೊಗೊಂಡ್ರೆ ಅಂತ ಹೇಳಿ ನಾನು, ಒಂದ್ರದ್ದು ಇದಕ್ಕೆ ಕಾಂಟ್ರಿಬ್ಯೂಷನ್ ಅಷ್ಟು 1/8. ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ 1 ಯೂನಿಟ್ ಸೆಲ್ ಈಸ್ 1/8. ಒಂದು ಆಟಮ್ದು ಮಾತಾಡಕತ್ತೀವಿ ನಾವು, 8ದು ಮಾತಾಡಕತ್ತಿಲ್ಲ ಈಗ ಸದ್ಯ. 7 ಕಾರ್ನರ್ಸ್ ಖಾಲಿ ಅದಾವ ಅನ್ಕೋರಿ, ಒಂದೇ ಐತಿ ಇಲ್ಲಷ್ಟು ಅಲ್ಲಷ್ಟು ಐತಿ, ಉಳ್ದೆಲ್ಲ ಖಾಲಿ ಅದಾವ. ಈಗ ಇದು ಇಟ್ ಈಸ್ ಶೇರ್ಡ್ ಬೈ ಹೌ ಮೆನಿ ಯೂನಿಟ್ ಸೆಲ್ಸ್? 8 ಯೂನಿಟ್ ಸೆಲ್ಸ್. ಅಂದ್ರೆ ಒಂದಕ್ಕೆ ಎಷ್ಟು ಬಂದಂಗೆ ಆತು? 1 ಆಟಮ್ಲೆ ಒಂದಕ್ಕೆ ಎಷ್ಟು ಬಂದಂಗೆ ಆತು? 1/8. ಸೊ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ 1 ಯೂನಿಟ್ ಸೆಲ್ ಇಸ್ 1/8. ಹಾಂ, ಕಾರ್ನರ್ನಾಗಿದ್ದಾಗ. ನೆಕ್ಸ್ಟ್ ಎಡ್ಜ್ ಸೆಂಟರ್. ಇವು 4 ಅಲ್ಲಿ ಕಾಣಕತ್ತವ ಹೆಂಗೆ ರೀ? ಇದು ಅಡ್ ಬರತ್ತಿಲ್ಲ? ಓಕೆ, ಚಲೋ ಆಯ್ತು. ಹಾಂ, ನೆಕ್ಸ್ಟ್ ಎಡ್ಜ್ ಸೆಂಟರ್. ಎಡ್ಜ್ ಅಂದರೆ ಇದು ಎಡ್ಜ್, ಇದು ಎಡ್ಜ್, ಇವೆಲ್ಲ ಎಡ್ಜ್ ಹೌದಿಲ್ಲ ಇವು? ಇದು ಎ ಅನ್ಕೋರಿ, ಇದು ಬಿ ಅನ್ಕೋರಿ, ಇದು ಸಿ ಅನ್ಕೋರಿ. ಎಡ್ಜ್ ಲೆಂತ್ ಅಥವಾ ಎಡ್ಜ್ ಹೌದಿಲ್ಲ ರೀ? ಹಾಂ, ಈಗ ಎಡ್ಜ್ ಸೆಂಟರ್ನಾಗ ಐತೆ ಅನ್ಕೋರಿ, ಹಿಂಗೆ. ಈಗ ಇದು ಕಾಣಬಾರ್ದು ಒಟ್ಟು, ಹಂಗೆ ಇಡ್ರಿ ಅಂದ್ರೆ ಇದ್ರ ಬಾಜುನ ಇನ್ನೊಂದು ಇಟ್ರೆ ಇಲ್ಲೇ ಮ್ಯಾಲಿನ ಹಾಫ್ ಹೋತು ಇಲ್ಲಿದ್ದಾಗ. ಇದು ಒಂದು ಎಡ್ಜು, ಎಡ್ಜದ್ದು ಸೆಂಟ್ರ್ನಾಗ ಒಂದು ಆಟಮ್ಮು. ಇದು ಪೂರ್ ಕಾಣಬಾರ್ದು, ಇದ್ರ ಬಾಜು ಇಂಥದ ಒಂದಿಟ್ರೆ ಮ್ಯಾಲಿನ ಹಾಫ್ ಹೋತು, ಇಲ್ಲೊಂದಿಟ್ರೆ ಒಟ್ಟು ಎಷ್ಟು ಆದವು? ನನಗೆ ಒಬ್ಬಂಗ ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತೈತೋ ಇನ್ನು ಹೇಳಿದ ಕೂಡ ನೀವು ಇಮ್ಯಾಜಿನ್ ಮಾಡ್ಕೊಳಕತ್ತೀರೋ? ಆರ್ ಯು ಇಮ್ಯಾಜಿನಿಂಗ್ ದಿಸ್ ವಿತ್ ಮೀ? ಹಾಂ, ಸೊ ಇಲ್ಲೇ ಇದು ಎಡ್ಜು, ಇದ್ರ ಸೆಂಟ್ರಿಗೆ ನಾವು ಇಲ್ಲಿಟ್ಟಿವಿ, ಹಿಂಗೆ ಇದಾತು. ಹಿಂಗಾಗಿಲ್ಲ, ಹಿಂಗೆ ಅಂದ್ರೆ ಮ್ಯಾಲೆ 2 ಇಟ್ರೆ ಮ್ಯಾಲಿನ ಪಾರ್ಟ್ ಹೋತು, ಕೆಳಗೆ ಇಲ್ಲೊಂದು ಇಟ್ರೆ ಪೂರ ಹೋತು. ಸೊ ಎಡ್ಜ್ ಸೆಂಟ್ರ್ನಾಗ ಇದ್ರ ನಂಬರ್ ಆಫ್ ಯೂನಿಟ್ ಸೆಲ್ಸ್ ವಿತ್ ವಿಚ್ ಇಟ್ ಇಸ್ ಶೇರ್ಡ್ 4. ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ 1 ಯೂನಿಟ್ ಸೆಲ್ 1/4. ಕರೆಕ್ಟ್? ಕರೆಕ್ಟ್. ನೆಕ್ಸ್ಟ್ ಯಾವುದು? ಫೇಸ್ ಸೆಂಟರ್. ಇದು ಫೇಸ್. ಈಗ ಆಟಮ್ ಅದು ಸಣ್ಣ ಬಾಲೆಲ್ಲ ಹೋಯ್ತು ನಮ್ಗೆ. ಹಾಂ, ಆಟಮ್ ಚೇಂಜ್ ಮಾಡಿದಲ್ಲ ಈಗ ಅಂತಲ್ಲ, ಈಗ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹಿಂಗೆ ಅಷ್ಟೇ. ಬೇಕಾದ್ರೆ ಇದು ಅಂತ ಹೇಳ್ರಿ, ಇದು ಫೇಸ್ ಸೆಂಟರ್ನಾಗ ಐತಿ, ಇದು ಭಾಳ ದೊಡ್ಡದೈತಲ್ಲ, ಮತ್ತು ಆಗಲೇನು ಇದು ಈಗೆಲ್ಲ ಇದು ಒಂದು ಫೇಸ್ ಸೆಂಟರ್. ಈಗ ಇದು ಕಾಣಬಾರ್ದು, ಇಂಥದ ಇನ್ನೊಂದು ಇಲ್ಲಿ ಹಿಂಗೆ ಕೂಡಿಸ್ಬಿಡ್ತೀನಿ, ಕಾಣಂಗೇ ಇಲ್ಲ ಅವಾಗ. ಈ ಕಡೆಯಿಂದ ಒಂದು ತಂದು ಕ್ಯೂ ಬಿಡ್ರಿ, ಈಗ ಹಿಂಗೆ. ಕಾಣತೈತಲ್ಲ ಅನ್ಬೇಡ್ರಿ, ಹಿಂಗೆ ಹೋಗಿರ್ತೈತೆ, ಅದು ಕ್ರಶ್ ಆಗಿರ್ತೈತಿ. ಕಾಣತೈತಿ? ಕಾಣಬಾರ್ದು, ಕಾಣವಲ್ದು, ಹೌದಲ್ಲ? ಕ್ರಶ್ ಆಗೈತಿ ಅಂದ್ರೆ ಫೇಸ್ ಸೆಂಟರ್ನಾಗ ಇದ್ರ ಫೇಸ್ ಸೆಂಟರ್ನಾಗಿದ್ರ ಎಷ್ಟು ಯೂನಿಟ್ ಸೆಲ್ ಜೋಡಿ ಶೇರ್ ಆಗುತ್ತ? 2. ಇದು ಒಂದು ಹಿಂಗಿಂದ ಒಂದೇನು ಇಡ್ತೀರಿ, ಅದು ಇದು ಒಂದು ಈ ಕಡೆಯಿಂದ ಒಂದೇನು ಇಡ್ತೀರಿ, ಅದು ಅವಾಗ ಹಿಂಗೆ ಇಟ್ರೆ ಕಾಣುತ್ತಾನೆ? ಇದು ಕಾಣಂಗಿಲ್ಲ ಅಂದ್ರೆ ಇಟ್ ಇಸ್ ಶೇರ್ಡ್ ಬೈ 2 ಯೂನಿಟ್ ಸೆಲ್ಸ್. ಹೌದಿಲ್ರಿ? ಸೊ ಫೇಸ್ ಸೆಂಟರ್ನಾಗಿದ್ರೆ ನಂಬರ್ ಆಫ್ ಯೂನಿಟ್ ಸೆಲ್ಸ್ ವಿತ್ ವಿಚ್ ಶೇರ್ಡ್ ಈಸ್? ಕರೆಕ್ಟ್ ಹೇಳ್ರಿ? 2. Now contribution towards 1 unit cell 1/2. ಫೇಸ್ ಸೆಂಟರ್ನಾಗ ಇದನ್ನ ಇಟ್ಟಿದ್ದೆ, ಇನ್ನೊಂದು ಯೂನಿಟ್ ಸೆಲ್ಲೇ ಇದನ್ನ ಕ್ರಶ್ ಮಾಡಿದೆ, ಅವಾಗ ಅದು ಕಾಣುವಲ್ದು. ಇದ್ರದ್ದು ಹೌದು, ಈ ಯೂನಿಟ್ ಸೆಲ್ದು ಹೌದು, ಇಂಥದ ಇನ್ನೊಂದು ಬಾಜು ಯೂನಿಟ್ ಸೆಲ್ ಐತಿ, ಎರಡದಾವ ಇಲ್ಲಿಗೆ. ಇದ್ರದ್ದು ಹೌದು. ಒಂದಕ್ಕೆ ಎಷ್ಟು? 1 ಆ್ಯಪಲ್ ಇತ್ತು, ಇವನು ಅರ್ಧ ತಿಂದ, ಇವ್ಗೆ ಎಷ್ಟಿತ್ತು? ಅರ್ಧ. ಅಂದ್ರೆ 1/2. ಕರೆಕ್ಟ್? ಬಾಡಿ ಸೆಂಟರ್ನಾಗಿದ್ರ ಒಳಗೆ ಹೋದ್ರೆ ಇದ್ರದ್ದು ಅಷ್ಟ, ನಾ ಯಾರಿಗೂ ಚಾಕ್ಲೇಟ್ ಕೊಡಂಗಿಲ್ಲ.
ಕಾರ್ನರ್ನಾಗಿದ್ರ 8 ಮಂದಿ ಜೋಡಿ ಶೇರ್ ಮಾಡ್ಕೊಳ್ಳಬೇಕು. ಎಡ್ಜ್ ಸೆಂಟರ್ನಾಗಿದ್ರ ನೋಡ್ರಿ ಇಲ್ಲೇ ಎಡ್ಜ್ ಸೆಂಟರ್, ಇದು ಬಾಲ್ ಎಡ್ಜ್ ಸೆಂಟರ್ನಾಗಿದ್ರ 4 ಮಂದಿ ಜೋಡಿ ಶೇರ್. ಫೇಸ್ ಸೆಂಟರ್ನಾಗಿದ್ರ ಇಬ್ರ, ನನಗರ್ಧ ನಿನಗರ್ಧ. ಬಾಡಿ ಸೆಂಟರ್ನಾಗ ಅಂದ್ರೆ ಇಲ್ಲೇ ಪೂರ ಹಿಂಗೆ ಹೋಗಿ ನಿಂತಿರಂಗಿಲ್ಲ, ಇಲ್ಲಿ ಕೂಡಂಗಿಲ್ಲ ಪೂರ, ಇಲ್ಲಿ ಸೆಂಟರ್ನಾಗ ಇಲ್ಲೇ ಅಲ್ಲೆಲ್ಲ ಕಚ್ಚಲ ಹೋಗಿ ಹಿಂಗೆ ಹಿಡ್ದೀನಿ ಬಾಡಿ ಸೆಂಟ್ರ್. ಈಗ ಇದು ಒಳಗಿರೋ ಗುಳ್ಗಿ ಡಬ್ಬಿ ಗುಳ್ಗಿ ಅನ್ನತ್ತೀನಿ ಗುಳ್ಗಿ ಡಬ್ಬಿ ಈ ಯೂನಿಟ್ ಸೆಲ್ದ ಅಷ್ಟನ್ನು ಏನು ಇಟ್ ಈಸ್ ಶೇಡ್ ವಿತ್ ಅದರ್ ಯೂನಿಟ್ ಸೆಲ್ಸು. ಹಾಂ, ಇದು ಯೂನಿಟ್ ಸೆಲ್ಸ್ ಅಷ್ಟ. ಇದು ಹೆಂಗೆ ಅಂತೈತೆ, ನಂದಿದು ಚಾಕ್ಲೇಟ್ ನಾನು ಕೊಡಂಗಿಲ್ಲ. ಸೊ ಏನಾತಿಲ್ಲ, ಬಾಡಿ ಸೆಂಟರ್ನಾಗಿದ್ರೆ ನಂಬರ್ ಆಫ್ ಯೂನಿಟ್ ಸೆಲ್ಸ್ ವಿತ್ ವಿಚ್ ಶೇರ್ಡ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ 1 ಯೂನಿಟ್ ಸೆಲ್ 1 ಅರ್ಥ ಆತ? ಸೊ ನೀವು ಏನು ಮಾಡ್ಬೇಕು ಈಗ, ಈ ಟೇಬಲನ್ನು ಹಾಕ್ಕೊಂಡು ಅದನ್ನ ಫಿಲ್ ಮಾಡಿ ಮನೆಗೆ ಹೋಗಿ ಈ ಪಾರ್ಟ್ ಇನ್ನೊಮ್ಮೆ ಹಿಂಗೆ ಹಿಡಿದಿದ್ದು ಅದನ್ನ ಇನ್ನೊಮ್ಮೆ ನೋಡ್ರಿ, ಪರ್ಫೆಕ್ಟ್ ಆಗುತ್ತೆ. ನಾಳೆ ಬಂದು ಇದು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.